ಸಕಾರಾತ್ಮಕ ಚಿಂತನೆಯಿಂದ ಬದುಕು ಬದಲಾಯಿಸುವ ದಿವ್ಯ ಮಾರ್ಗ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ಅದ್ಭುತ ಕೃತಿಯ ಸಂಪೂರ್ಣ ಸಾರಾಂಶ. ನಕಾರಾತ್ಮಕತೆ ಬಿಡಿ, ಯಶಸ್ಸಿನತ್ತ ಹೆಜ್ಜೆ ಇಡಿ. ನಮಸ್ಕಾರ ಸ್ನೇಹಿತರೆ, ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ಬರೆದಿರುವ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಪುಸ್ತಕದ 17 ಅಧ್ಯಾಯಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ನಿಮ್ಮಲ್ಲಿರುವ ಕೀಳರಿಮೆ ತೆಗೆದುಹಾಕಿ ಆತ್ಮವಿಶ್ವಾಸ ಬೆಳೆಸುವ ಅದ್ಭುತ ಸೂತ್ರಗಳನ್ನು ನಾವಿಲ್ಲಿ ಚರ್ಚಿಸಲಿದ್ದೇವೆ. ಬನ್ನಿ, ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಸಂಪೂರ್ಣ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಮ್ಮ ತಲೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳು ಓಡುತ್ತಿರುತ್ತವೆಯೇ? ಸಣ್ಣಪುಟ್ಟ ಸಮಸ್ಯೆಗಳಿಗೂ ಅತಿಯಾಗಿ ಯೋಚಿಸಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನೀವೇ ಕಳೆದುಕೊಂಡಿದ್ದೀರಾ? ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮಲ್ಲಿದೆಯೇ ಎಂದು ಒಮ್ಮೆ ಯೋಚನೆ ಮಾಡಿ. ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ಇಂದಿನ ಈ ಸಂಚಿಕೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಗಾಧವಾದ ಶಕ್ತಿ ಹೊಂದಿದೆ. ಇವತ್ತು ನಾವು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಬದುಕನ್ನು ಬದಲಾಯಿಸಿದ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ಬರೆದಿರುವ ಅತ್ಯದ್ಭುತ ಪುಸ್ತಕ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಅಂದರೆ ಸಕಾರಾತ್ಮಕ ಚಿಂತನೆಯ ಶಕ್ತಿಯ ಸಂಪೂರ್ಣ ಸಾರಾಂಶವನ್ನು ಅತ್ಯಂತ ಆಳವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಈ ಸಂಚಿಕೆ ಸ್ವಲ್ಪ ಉದ್ದವಾಗಿರಬಹುದು, ಆದರೆ ನಾನಿಲ್ಲಿ ಈ ಪುಸ್ತಕದ ಒಟ್ಟು 17 ಅಧ್ಯಾಯಗಳನ್ನು ಒಂದೇ ಒಂದು ಮುಖ್ಯಾಂಶವನ್ನು ಬಿಡದೆ ನಿಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಇದರಲ್ಲಿರುವ ಪ್ರತಿಯೊಂದು ಅಧ್ಯಾಯವೂ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ತುಂಬುತ್ತದೆ. ಹಾಗಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಈ ಸಂಚಿಕೆಯನ್ನು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಮೊದಲನೇ ಅಧ್ಯಾಯ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸ್ನೇಹಿತರೆ, ಪುಸ್ತಕದ ಮೊದಲ ಅಧ್ಯಾಯವೇ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ನೇರವಾದ ಸಂದೇಶದೊಂದಿಗೆ ಶುರುವಾಗುತ್ತದೆ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಮೊದಲು ನಂಬಿಕೆ ಇಡಬೇಕು. ಬಹಳಷ್ಟು ಜನರು ಜೀವನದಲ್ಲಿ ಸೋಲಲು ಅಥವಾ ಹಿಂದುಳಿಯಲು ಮುಖ್ಯ ಕಾರಣ ಅವರಿಗೆ ಬುದ್ಧಿವಂತಿಕೆ ಇಲ್ಲ ಎಂದಾಗಲಿ ಅಥವಾ ಅವಕಾಶಗಳ ಕೊರತೆಯಿಂದಾಗಲಿ ಅಲ್ಲ, ಬದಲಾಗಿ ಅವರಲ್ಲಿರುವ ಕೀಳರಿಮೆ ಮತ್ತು ಸ್ವಯಂ ಅನುಮಾನವೇ ದೊಡ್ಡ ಕಾರಣವಾಗಿರುತ್ತದೆ. ನನ್ನಿಂದ ಇದು ಸಾಧ್ಯವಿಲ್ಲ, ನಾನು ಇತರರಷ್ಟು ಜಾಣನಲ್ಲ ಅಥವಾ ನನಗೆ ಅದೃಷ್ಟವಿಲ್ಲ ಎಂಬ ಯೋಚನೆಗಳೇ ನಮ್ಮ ಅತಿ ದೊಡ್ಡ ಶತ್ರುಗಳು ಎಂದು ಲೇಖಕರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆತ್ಮವಿಶ್ವಾಸವಿಲ್ಲದೆ ನೀವು ಯಶಸ್ವಿಯಾಗಲು ಅಥವಾ ಸಂತೋಷವಾಗಿರಲು ಖಂಡಿತ ಸಾಧ್ಯವಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಜಗತ್ತು ನಿಮ್ಮನ್ನು ಹೇಗೆ ತಾನೇ ನಂಬುತ್ತದೆ ಗಮನಿಸಿ. ಹಾಗಾದರೆ ಈ ಕೀಳರಿಮೆಯನ್ನು ಹೋಗಲಾಡಿಸಿ ಬಲವಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದಕ್ಕೆ ಲೇಖಕರು ಕೆಲವು ಅದ್ಭುತವಾದ ಮತ್ತು ಪ್ರಾಯೋಗಿಕ ಸೂತ್ರಗಳನ್ನು ನೀಡಿದ್ದಾರೆ. 1. ನಿಮ್ಮ ಯಶಸ್ಸಿನ ಚಿತ್ರಣವನ್ನು ಮನಸ್ಸಿನಲ್ಲಿ ಮುದ್ರಿಸಿಕೊಳ್ಳಿ. ನೀವು ಏನನ್ನು ಸಾಧಿಸಲು ಹೊರಟಿದ್ದೀರೋ ಅದರಲ್ಲಿ ನೀವು ಈಗಾಗಲೇ ಯಶಸ್ವಿಯಾಗಿದ್ದೀರಿ ಎಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಮೂಡಿಸಿಕೊಳ್ಳಿ. ಈ ಸಕಾರಾತ್ಮಕ ಚಿತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರುವಂತೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಸೋಲಿನ ಚಿತ್ರಣವನ್ನು ಮೂಡಲು ಬಿಡಬಾರದು. ನಿಮ್ಮ ಮನಸ್ಸು ನೀವು ಏನನ್ನು ಊಹಿಸುತ್ತೀರೋ ಅದನ್ನೇ ಸಾಧಿಸಲು ಪ್ರಯತ್ನಿಸುತ್ತದೆ ಎಂಬುದನ್ನು ಮರೆಯಬೇಡಿ. 2. ಅಡೆತಡೆಗಳನ್ನು ಅತಿಯಾಗಿ ಕಲ್ಪಿಸಿಕೊಳ್ಳಬೇಡಿ. ಜೀವನ ಅಂದ ಮೇಲೆ ಕಷ್ಟಗಳು ಬರುತ್ತವೆ, ಆದರೆ ಅವುಗಳನ್ನು ಎದುರಿಸುವ ಮುನ್ನವೇ ನಿಮ್ಮ ಮನಸ್ಸಿನಲ್ಲಿ ಅವುಗಳನ್ನು ಬೆಟ್ಟದಷ್ಟು ದೊಡ್ಡದಾಗಿ ಊಹಿಸಿಕೊಂಡು ಹೆದರಬಾರದು. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ ಎಂದು ದೃಢವಾಗಿ ನಂಬಬೇಕು. 3. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಬೇರೆಯವರನ್ನು ನೋಡಿ ಅವರಂತೆ ಆಗಲು ಅಥವಾ ಅವರನ್ನು ನಕಲು ಮಾಡಲು ಎಂದಿಗೂ ಪ್ರಯತ್ನಿಸಬೇಡಿ. ನೀವು ನೀವಾಗಿರಿ. ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟವಾದ ಪ್ರತಿಭೆಯನ್ನು ಹೊಂದಿರುತ್ತಾನೆ. ಯಾರೂ ನಿಮ್ಮಂತೆ ಇರಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಶಕ್ತಿಯ ಮೇಲೆ ಗಮನ ಹರಿಸಬೇಕು, ಇತರರ ಮೇಲಲ್ಲ. 4. ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಡಿ. ಲೇಖಕರು ಹೇಳುವ ಪ್ರಮುಖ ಅಂಶವೆಂದರೆ ನಿಮ್ಮ ಸಾಮರ್ಥ್ಯ ಮೀರಿ ಕಷ್ಟ ಬಂದಾಗ ಕುಸಿದು ಬೀಳಬಾರದು, ಬದಲಾಗಿ ಒಂದು ಉನ್ನತ ದೈವಿಕ ಶಕ್ತಿ ನನ್ನೊಂದಿಗಿದೆ, ಆ ಶಕ್ತಿ ನನಗೆ ಸದಾ ಮಾರ್ಗದರ್ಶನ ಮತ್ತು ಸಹಾಯ ಮಾಡುತ್ತಿದೆ ಎಂದು ಬಲವಾಗಿ ನಂಬಬೇಕು. ನೀವು ಒಬ್ಬಂಟಿಯಲ್ಲ ಎಂಬ ಈ ಭಾವನೆ ನಿಮ್ಮೊಳಗಿನ ಎಲ್ಲಾ ಭಯ ಮತ್ತು ಆತಂಕಗಳನ್ನು ದೂರ ಮಾಡಿ ಆನೆಬಲವನ್ನು ತಂದುಕೊಡುತ್ತದೆ. ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಎತ್ತರಕ್ಕೆ ಬೆಳೆಸಿಕೊಳ್ಳಬಹುದು ಎಂಬುದನ್ನು ಈ ಅಧ್ಯಾಯ ನಮಗೆ ಕಲಿಸಿಕೊಡುತ್ತದೆ. 2ನೇ ಅಧ್ಯಾಯ, ಶಾಂತ ಮನಸ್ಸು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಈಗ 2ನೇ ಅಧ್ಯಾಯಕ್ಕೆ ಬರೋಣ. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಬಹುಪಾಲು ಸಮಸ್ಯೆಗಳಿಗೆ ಕಾರಣ ನಮ್ಮ ಅಶಾಂತ ಮನಸ್ಸು. ಹಾಗಾಗಿಯೇ ಈ ಅಧ್ಯಾಯದಲ್ಲಿ ಲೇಖಕರು ಶಾಂತ ಮನಸ್ಸು ಶಕ್ತಿಯನ್ನು ಸೃಷ್ಟಿಸುತ್ತದೆ ಎಂಬ ಅದ್ಭುತ ಸತ್ಯವನ್ನು ಬಿಚ್ಚಿಡುತ್ತಾರೆ. ಯೋಚನೆ ಮಾಡಿ, ಒಂದು ಕಲುಷಿತವಾದ ಅಥವಾ ಅಲೆದಾಡುತ್ತಿರುವ ನೀರಿನಲ್ಲಿ ನಾವು ನಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಗೊಂದಲ, ಕೋಪ ಮತ್ತು ಆತಂಕದಿಂದ ತುಂಬಿರುವ ಮನಸ್ಸಿನಿಂದ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ದೇಹಕ್ಕೆ ಹೇಗೆ ವಿಶ್ರಾಂತಿಯ ಅಗತ್ಯವಿದೆಯೋ ನಮ್ಮ ಮನಸ್ಸಿಗೂ ಅಷ್ಟೇ ವಿಶ್ರಾಂತಿಯ ಅಗತ್ಯವಿದೆ. ಶಾಂತವಾದ ಮನಸ್ಸಿನಿಂದ ಮಾತ್ರ ಅಪಾರವಾದ ಶಕ್ತಿ ಮತ್ತು ಅದ್ಭುತ ಆಲೋಚನೆಗಳು ಹೊರಹೊಮ್ಮಲು ಸಾಧ್ಯ.
ಹಾಗಾದರೆ ಈ ಗದ್ದಲದ ಜಗತ್ತಿನಲ್ಲಿ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಹೇಗೆ? ಲೇಖಕರು ಅದಕ್ಕಾಗಿ ಕೆಲವು ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಅಭ್ಯಾಸಗಳನ್ನು ಇಲ್ಲಿ ನೀಡಿದ್ದಾರೆ. ಒಂದು ದಿನದಲ್ಲಿ 15 ನಿಮಿಷಗಳ ಸಂಪೂರ್ಣ ಮೌನ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 15 ನಿಮಿಷಗಳನ್ನಾದರೂ ನಿಮಗಾಗಿ ಮೀಸಲಿಡಬೇಕು. ಈ ಸಮಯದಲ್ಲಿ ಮೊಬೈಲ್, ಟಿವಿ ಅಥವಾ ಯಾವುದೇ ಶಬ್ದಗಳಿಲ್ಲದ ಸಂಪೂರ್ಣ ಮೌನವಾದ ಜಾಗದಲ್ಲಿ ಕುಳಿತುಕೊಳ್ಳಬೇಕು. ಏನು ಯೋಚಿಸಬಾರದು, ಕೇವಲ ಶಾಂತತೆಯನ್ನು ಅನುಭವಿಸಬೇಕು. ಈ 15 ನಿಮಿಷಗಳ ಮೌನ ನಿಮ್ಮ ದಣಿದ ಮನಸ್ಸಿಗೆ ಒಂದು ಅದ್ಭುತವಾದ ಔಷಧಿಯಂತೆ ಕೆಲಸ ಮಾಡುತ್ತದೆ. 2 ಶಾಂತಿಯುತ ಪದಗಳ ಬಳಕೆ. ನಾವು ಆಡುವ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ನೇರವಾದ ಪ್ರಭಾವ ಬೀರುತ್ತವೆ. ನೀವು ಸದಾ ನನಗೆ ತುಂಬಾ ಒತ್ತಡ ಆಗುತ್ತಿದೆ, ನನಗೆ ಸುಸ್ತು ಆಗುತ್ತಿದೆ, ನನ್ನ ತಲೆ ಕೆಟ್ಟು ಹೋಗಿದೆ ಎಂಬಂತಹ ನಕಾರಾತ್ಮಕ ಪದಗಳನ್ನು ಬಳಸಿದರೆ ನಿಮ್ಮ ಮನಸ್ಸು ಮತ್ತಷ್ಟು ಅಶಾಂತವಾಗುತ್ತದೆ. ಅದರ ಬದಲು ಶಾಂತಿ, ನೆಮ್ಮದಿ, ಸಂತೋಷ ಎಂಬಂತಹ ಸಕಾರಾತ್ಮಕ ಮತ್ತು ಮೃದುವಾದ ಪದಗಳನ್ನು ಆಗಾಗ ಉಚ್ಚರಿಸುತ್ತಿರಬೇಕು. ಇದು ನಿಮ್ಮ ಮನಸ್ಸನ್ನು ತಕ್ಷಣವೇ ತಂಪಾಗಿಸುತ್ತದೆ. 3 ಮನಸ್ಸನ್ನು ಖಾಲಿ ಮಾಡುವ ಅಭ್ಯಾಸ. ಒಂದು ಲೋಟದಲ್ಲಿ ಈಗಾಗಲೇ ಕೊಳಕು ನೀರಿದ್ದರೆ ಅದಕ್ಕೆ ಎಷ್ಟೇ ಶುದ್ಧ ನೀರು ಹಾಕಿದರೂ ಅದು ಶುದ್ಧವಾಗುವುದಿಲ್ಲ. ಮೊದಲು ಆ ಕೊಳಕು ನೀರನ್ನು ಚೆಲ್ಲಬೇಕು. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರುವ ಹಳೆಯ ದ್ವೇಷ, ಭಯ, ಸಿಟ್ಟು ಮತ್ತು ಕಹಿ ನೆನಪುಗಳನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹೊರಹಾಕಬೇಕು. ನಾನು ನನ್ನ ಮನಸ್ಸಿನ ಎಲ್ಲಾ ಕೆಟ್ಟ ಯೋಚನೆಗಳನ್ನು ಖಾಲಿ ಮಾಡುತ್ತಿದ್ದೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಬೇಕು. 4 ಪ್ರಶಾಂತ ದೃಶ್ಯಗಳ ಕಲ್ಪನೆ. ನಿಮಗೆ ತುಂಬಾ ಒತ್ತಡ ಅಥವಾ ಆತಂಕವಾದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ನೋಡಿದ ಅತ್ಯಂತ ಸುಂದರವಾದ ಮತ್ತು ಪ್ರಶಾಂತವಾದ ಪ್ರಕೃತಿಯ ದೃಶ್ಯವನ್ನು ನೆನಪಿಸಿಕೊಳ್ಳಬೇಕು. ಅದು ಒಂದು ಹಚ್ಚ ಹಸಿರಿನ ಕಾಡಾಗಿರಬಹುದು, ತಂಪಾಗಿ ಹರಿಯುತ್ತಿರುವ ನದಿಯಾಗಿರಬಹುದು ಅಥವಾ ಸುಂದರವಾದ ಸೂರ್ಯಾಸ್ತವಾಗಿರಬಹುದು. ಆ ದೃಶ್ಯದೊಳಗೆ ನೀವಿರುವಂತೆ ಕಲ್ಪಿಸಿಕೊಳ್ಳಬೇಕು. ಇದು ತಕ್ಷಣವೇ ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತದೆ. ಕೋಪ ಮತ್ತು ಆತಂಕಗಳು ನಮ್ಮ ಶಕ್ತಿಯನ್ನು ಹೀರಿಬಿಡುತ್ತವೆ, ಆದರೆ ಶಾಂತತೆಯು ನಮ್ಮ ಶಕ್ತಿಯನ್ನು ನೂರ್ಮಡಿಗೊಳಿಸುತ್ತದೆ ಎಂಬುದೇ ಈ 2ನೇ ಅಧ್ಯಾಯದ ಪ್ರಮುಖ ಸಂದೇಶವಾಗಿದೆ. ಗಮನಿಸಿ. 3ನೇ ಅಧ್ಯಾಯ ಸದಾ ಶಕ್ತಿಯುತವಾಗಿರುವುದು ಹೇಗೆ? ನಿಮಗೆ ಆಶ್ಚರ್ಯವಾಗಬಹುದು, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸುಸ್ತು, ದಿನವಿಡೀ ಏನೋ ಒಂಥರ ಆಯಾಸ, ಯಾವುದೇ ಕೆಲಸ ಮಾಡಲು ಉತ್ಸಾಹವಿಲ್ಲದಿರುವುದು ಕಾಡುತ್ತಿರುತ್ತದೆ. ಇದಕ್ಕೆ ಕಾರಣ ನಮ್ಮ ದೇಹದ ಆಯಾಸವಲ್ಲ, ಬದಲಾಗಿ ನಮ್ಮ ಮನಸ್ಸಿನ ಆಯಾಸ ಎನ್ನುತ್ತಾರೆ ಲೇಖಕರು. ನಮ್ಮ ದೇಹವು ನಮ್ಮ ಮನಸ್ಸಿನ ಕೇವಲ ಒಂದು ಯಂತ್ರವಷ್ಟೇ. ನಾವು ದೈಹಿಕವಾಗಿ ದಣಿಯುವುದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ದಣಿಯುತ್ತೇವೆ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಎಂದರೆ, ನಿಮಗೆ ಇಷ್ಟವಿಲ್ಲದ ಅಥವಾ ನಿಮಗೆ ಬೇಸರ ತರಿಸುವ ಕೆಲಸ ಮಾಡುವಾಗ ಕೇವಲ 1 ಗಂಟೆಯಲ್ಲಿ ಸುಸ್ತಾಗಿ ಬಿಡುತ್ತದೆ. ಆದರೆ ನಿಮಗೆ ಅತ್ಯಂತ ಪ್ರೀತಿಯಾದ ಕೆಲಸವನ್ನು, ಉದಾಹರಣೆಗೆ ನಿಮ್ಮ ನೆಚ್ಚಿನ ಆಟ ಆಡುವುದು ಅಥವಾ ಸಿನಿಮಾ ನೋಡುವುದು, ಎಷ್ಟೇ ಗಂಟೆಗಳ ಕಾಲ ಮಾಡಿದರೂ ನಿಮಗೆ ಸುಸ್ತಾಗುವುದಿಲ್ಲ. ಇದರ ಅರ್ಥ ನಮ್ಮ ನಿಜವಾದ ಶಕ್ತಿ ಇರುವುದು ದೇಹದಲ್ಲಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಮತ್ತು ಆಸಕ್ತಿಯಲ್ಲಿ. ದಿನದಲ್ಲಿ ಅಗಾಧವಾದ ಶಕ್ತಿಯಿಂದ ಮತ್ತು ಚಟುವಟಿಕೆಯಿಂದ ಇರಲು ಲೇಖಕರು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. 1. ನಕಾರಾತ್ಮಕ ಭಾವನೆಗಳು ಶಕ್ತಿಯ ಕಳ್ಳರು. ಕೋಪ, ಭಯ, ದ್ವೇಷ, ಅಸೂಯೆ ಮತ್ತು ಅಪರಾಧಿ ಮನೋಭಾವ ಇವು ಕೇವಲ ಭಾವನೆಗಳಲ್ಲ, ಇವು ನಮ್ಮ ದೇಹದ ಶಕ್ತಿಯನ್ನು ಹೀರಿಬಿಡುವ ಕಳ್ಳರು. ಈ ನಕಾರಾತ್ಮಕ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನೀವು ಎಷ್ಟೇ ಪೌಷ್ಟಿಕ ಆಹಾರ ತಿಂದರೂ, ಎಷ್ಟೇ ಗಂಟೆ ನಿದ್ದೆ ಮಾಡಿದರೂ ನಿಮಗೆ ಶಕ್ತಿ ಬರುವುದಿಲ್ಲ. ಮೊದಲು ಈ ಮಾನಸಿಕ ಕಸವನ್ನು ಹೊರಹಾಕಬೇಕು. 2. ಆಸಕ್ತಿ ಮತ್ತು ಉತ್ಸಾಹವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಯಾರು ತಮ್ಮ ಜೀವನದ ಬಗ್ಗೆ ಸದಾ ಉತ್ಸಾಹ ಹೊಂದಿರುತ್ತಾರೋ ಅವರಿಗೆ ಎಂದಿಗೂ ಆಯಾಸವಾಗುವುದಿಲ್ಲ. ನನ್ನ ಜೀವನ ಬೇಸರ ತರಿಸಿದೆ ಎಂದು ಯೋಚಿಸುವುದನ್ನು ಬಿಟ್ಟು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುವ ಮತ್ತು ಸಾಧಿಸುವ ತುಡಿತವನ್ನು ಬೆಳೆಸಿಕೊಳ್ಳಬೇಕು. ಆಸಕ್ತಿಯೇ ಶಕ್ತಿಯ ಮೂಲ. 3. ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿ. ನಿಮಗೆ ನೀವೇ ಸದಾ ನಾನು ತುಂಬಾ ಸುಸ್ತಾಗಿದ್ದೇನೆ ಎಂದು ಹೇಳಿಕೊಳ್ಳುವುದನ್ನು ನಿಲ್ಲಿಸಿ, ಅದರ ಬದಲು ನಾನು ಶಕ್ತಿಯುತವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ದೇಹದಲ್ಲಿ ಹೊಸ ಚೈತನ್ಯ ಹರಿಯುತ್ತಿದೆ ಎಂದು ದೃಢವಾಗಿ ಹೇಳಿಕೊಳ್ಳಬೇಕು. ನೀವು ನಂಬುವುದೇ ನಿಮ್ಮ ವಾಸ್ತವವಾಗುತ್ತದೆ. 4. ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ. ಈ ಇಡೀ ಬ್ರಹ್ಮಾಂಡ ಒಂದು ಅಗಾಧವಾದ ಶಕ್ತಿಯ ಮೂಲ. ಆ ಅನಂತವಾದ ದೈವಿಕ ಶಕ್ತಿಯು ಸದಾ ನನ್ನೊಳಗೆ ಹರಿಯುತ್ತಿದೆ ಎಂದು ನಂಬಬೇಕು. ನಿಮ್ಮನ್ನು ನೀವು ಆ ಶಕ್ತಿಗೆ ಒಪ್ಪಿಸಿಕೊಂಡಾಗ ನಿಮಗೆ ಎಂದಿಗೂ ಶಕ್ತಿಯ ಕೊರತೆ ಎದುರಾಗುವುದಿಲ್ಲ. ನಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಂಡರೆ ನಮಗೆ ವಯಸ್ಸಾದರೂ ನಮ್ಮ ಶಕ್ತಿ ಮತ್ತು ಉತ್ಸಾಹ ಎಂದಿಗೂ ಕುಂದುವುದಿಲ್ಲ ಎಂಬುದನ್ನು ಈ 3ನೇ ಅಧ್ಯಾಯ ನಮಗೆ ಬಹಳ ಸುಂದರವಾಗಿ ವಿವರಿಸುತ್ತದೆ. 4ನೇ ಅಧ್ಯಾಯ ಪ್ರಾರ್ಥನೆಯ ಶಕ್ತಿಯನ್ನು ಪ್ರಯತ್ನಿಸಿ. ಬಹಳಷ್ಟು ಜನರು ಪ್ರಾರ್ಥನೆ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯುವುದು ಅಥವಾ ಕಷ್ಟ ಬಂದಾಗ ಮಾತ್ರ ದೇವರ ಮೊರೆ ಹೋಗುವುದು ಎಂದುಕೊಂಡಿದ್ದಾರೆ. ಆದರೆ ಲೇಖಕರು ಪ್ರಾರ್ಥನೆಯನ್ನು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡದೆ ಅದೊಂದು ಪ್ರಾಯೋಗಿಕವಾದ ಶಕ್ತಿ ಮತ್ತು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸುವ ವೈಜ್ಞಾನಿಕ ತಂತ್ರ ಎಂದು ಕರೆಯುತ್ತಾರೆ. ನಮ್ಮ ದೇಹಕ್ಕೆ ಹೇಗೆ ವಿಟಮಿನ್ ಮತ್ತು ಆಹಾರದ ಅಗತ್ಯವಿದೆಯೋ ನಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಪ್ರಾರ್ಥನೆಯ ಅಗತ್ಯವಿದೆ.
ಪ್ರಾರ್ಥನೆಯು ನಿಮ್ಮ ಮನಸ್ಸನ್ನು ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಸಂಪರ್ಕಿಸುವ ಒಂದು ಅದ್ಭುತವಾದ ಮಾಧ್ಯಮವಾಗಿದೆ. ನಿಮ್ಮ ಪ್ರಾರ್ಥನೆ ಹೆಚ್ಚು ಶಕ್ತಿಶಾಲಿಯಾಗಿರಲು ಮತ್ತು ಅದು ನಿಜವಾಗಲು ಲೇಖಕರು ಇಲ್ಲಿ ಒಂದು ಅದ್ಭುತವಾದ 3 ಹಂತದ ಸೂತ್ರವನ್ನು ನೀಡಿದ್ದಾರೆ. ಅದೇ ಪ್ರಾರ್ಥಿಸಿ, ಕಲ್ಪಿಸಿಕೊಳ್ಳಿ, ಸಾಕಾರಗೊಳಿಸಿ. 1. ಪ್ರಾರ್ಥಿಸಿ. ನಿಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸವನ್ನು ಪ್ರಾರ್ಥನೆಯ ಮೂಲಕವೇ ಶುರು ಮಾಡಬೇಕು. ಇದು ಕೇವಲ ದೇವರ ಮುಂದೆ ಕೂತು ಮಾಡಬೇಕೆಂದಿಲ್ಲ. ನೀವು ಕೆಲಸ ಮಾಡುವಾಗ, ಕಾರೋಡಿಸುವಾಗ ಅಥವಾ ನಡೆದುಕೊಂಡು ಹೋಗುವಾಗಲೂ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡುತ್ತಿರಬೇಕು. ನನ್ನ ಈ ಕೆಲಸ ಯಶಸ್ವಿಯಾಗಲಿ, ನನಗೆ ಸರಿಯಾದ ದಾರಿ ತೋರಿಸು ಎಂದು ಕೇಳಿಕೊಳ್ಳಬೇಕು. 2. ಕಲ್ಪಿಸಿಕೊಳ್ಳಿ. ನೀವು ಏನನ್ನು ಪ್ರಾರ್ಥಿಸುತ್ತೀರೋ ಅದು ಈಗಾಗಲೇ ನಡೆದು ಹೋಗಿದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಬೇಕು. ಉದಾಹರಣೆಗೆ, ನೀವು ಒಂದು ದೊಡ್ಡ ಕೆಲಸದ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದರೆ, ಆ ಕೆಲಸ ಯಶಸ್ವಿಯಾಗಿ ನೀವು ಸಂತೋಷವಾಗಿರುವ ದೃಶ್ಯವನ್ನು ಕಣ್ಣಿಗೆ ಕಟ್ಟಿದಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು. ಈ ಸ್ಪಷ್ಟವಾದ ಚಿತ್ರಣ ನಿಮ್ಮ ಪ್ರಾರ್ಥನೆಗೆ ಜೀವ ತುಂಬುತ್ತದೆ. 3. ಸಾಕಾರಗೊಳಿಸಿ. ನೀವು ದೃಢವಾಗಿ ಪ್ರಾರ್ಥಿಸಿ ಮತ್ತು ಅದರ ಯಶಸ್ಸನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ನಂತರ ಆ ಯಶಸ್ಸು ಖಂಡಿತ ನನಸಾಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ನಿಮ್ಮಲ್ಲಿರಬೇಕು. ಯಾವುದೇ ಅನುಮಾನ ಬೇಡ. ನಿಮ್ಮ ನಂಬಿಕೆಯೇ ನಿಮ್ಮ ಪ್ರಾರ್ಥನೆಯನ್ನು ವಾಸ್ತವಕ್ಕೆ ತರುತ್ತದೆ. ಇದರ ಜೊತೆಗೆ ಲೇಖಕರು ಹೇಳುವ ಇನ್ನೊಂದು ಪ್ರಮುಖಾಂಶ, ಪ್ರಾರ್ಥಿಸುವಾಗ ಕೇವಲ ನನಗೆ ಅದು ಬೇಕು, ಇದು ಬೇಕು ಎಂದು ಬೇಡಿಕೊಳ್ಳುತ್ತಲೇ ಇರಬಾರದು. ನಿಮ್ಮಲ್ಲಿ ಈಗಾಗಲೇ ಇರುವ ಆರೋಗ್ಯ, ಕುಟುಂಬ ಮತ್ತು ಸಣ್ಣ ಪುಟ್ಟ ಸಂತೋಷಗಳಿಗಾಗಿ ಮೊದಲು ಕೃತಜ್ಞತೆ ಸಲ್ಲಿಸಬೇಕು. ಧನ್ಯವಾದ ಹೇಳುವ ಪ್ರಾರ್ಥನೆಯು ಬೇಡುವ ಪ್ರಾರ್ಥನೆಗಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಕಷ್ಟ ಬಂದಾಗ ಮಾತ್ರವಲ್ಲ, ದಿನದ ಪ್ರತಿಕ್ಷಣದಲ್ಲೂ ನಮ್ಮ ಮನಸ್ಸನ್ನು ದೈವಿಕ ಶಕ್ತಿಯೊಂದಿಗೆ ಜೋಡಿಸಿಟ್ಟುಕೊಂಡರೆ ಎಂತಹ ದೊಡ್ಡ ಸಮಸ್ಯೆಯನ್ನಾದರೂ ಎದುರಿಸುವ ಧೈರ್ಯ ತಾನಾಗಿಯೇ ಬರುತ್ತದೆ ಎಂಬುದೇ ಈ 4ನೇ ಅಧ್ಯಾಯದ ಅದ್ಭುತ ಸಂದೇಶ. 5ನೇ ಅಧ್ಯಾಯ, ನಿಮ್ಮ ಸ್ವಂತ ಸಂತೋಷವನ್ನು ನೀವೇ ಸೃಷ್ಟಿಸಿ. ಬಹಳಷ್ಟು ಜನರು ನನ್ನ ಬಳಿ ತುಂಬಾ ಹಣವಿದ್ದರೆ, ದೊಡ್ಡ ಮನೆ ಇದ್ದರೆ ಅಥವಾ ಆ ನಿರ್ದಿಷ್ಟ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದರೆ ಮಾತ್ರ ನಾನು ಸಂತೋಷವಾಗಿರುತ್ತೇನೆ ಎಂದು ಅಂದುಕೊಂಡಿರುತ್ತಾರೆ. ಆದರೆ ಲೇಖಕರು ಇಲ್ಲಿ ಒಂದು ಕಟು ಸತ್ಯವನ್ನು ಹೇಳುತ್ತಾರೆ. ಸಂತೋಷ ಎಂಬುದು ಹೊರಗಿನ ವಸ್ತುಗಳಿಂದ ಅಥವಾ ಬೇರೆ ವ್ಯಕ್ತಿಗಳಿಂದ ಸಿಗುವಂತಹದ್ದಲ್ಲ, ಅದು ನಿಮ್ಮೊಳಗಿಂದಲೇ ಸೃಷ್ಟಿಯಾಗುವ ಒಂದು ಆಯ್ಕೆ. ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಒಮ್ಮೆ ಹೇಳಿದ್ದರು, ಹೆಚ್ಚಿನ ಜನರು ತಮ್ಮ ಮನಸ್ಸಿನಲ್ಲಿ ಎಷ್ಟು ಸಂತೋಷವಾಗಿರಬೇಕು ಎಂದು ನಿರ್ಧರಿಸುತ್ತಾರೋ ಅಷ್ಟೇ ಸಂತೋಷವಾಗಿರುತ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ಸಂತೋಷವನ್ನು ನಾವೇ ಸೃಷ್ಟಿಸಿಕೊಳ್ಳುವುದು ಹೇಗೆ? ಲೇಖಕರು ಅದಕ್ಕೆ ಈ ಕೆಳಗಿನ ಅದ್ಭುತ ಮಾರ್ಗಗಳನ್ನು ನೀಡಿದ್ದಾರೆ. 1. ಬೆಳಿಗ್ಗೆ ಎದ್ದ ತಕ್ಷಣ ಈ ನಿರ್ಧಾರ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆಯ ಮೇಲೆ ಕುಳಿತು, ಇಂದು ನಾನು ಸಂತೋಷವಾಗಿರಲು ನಿರ್ಧರಿಸಿದ್ದೇನೆ. ಇಂದಿನ ದಿನ ಅತ್ಯದ್ಭುತವಾಗಿರುತ್ತದೆ ಎಂದು ನಿಮಗೆ ನೀವೇ ಗಟ್ಟಿಯಾಗಿ ಹೇಳಿಕೊಳ್ಳಬೇಕು. ನಿಮ್ಮ ದಿನವನ್ನು ನಕಾರಾತ್ಮಕ ಸುದ್ದಿಗಳು, ಮೊಬೈಲ್ ಸೂಚನೆಗಳು ಅಥವಾ ಚಿಂತೆಗಳಿಂದ ಶುರು ಮಾಡಬಾರದು. ನಿಮ್ಮ ಇಡೀ ದಿನದ ಮನಸ್ಥಿತಿಯನ್ನು ಬೆಳಗಿನ ಮೊದಲ ಆಲೋಚನೆ ನಿರ್ಧರಿಸುತ್ತದೆ. 2. ಸಂತೋಷವನ್ನು ತಯಾರಿಸುವ ಕಾರ್ಖಾನೆ. ನಮ್ಮ ಮನಸ್ಸು ಒಂದು ಕಾರ್ಖಾನೆ ಇದ್ದಂತೆ. ನಾವು ಅದಕ್ಕೆ ಯಾವ ಕಚ್ಚಾ ವಸ್ತುಗಳನ್ನು ಹಾಕುತ್ತೇವೆಯೋ ಅದೇ ಉತ್ಪನ್ನವಾಗಿ ಹೊರಬರುತ್ತದೆ. ನೀವು ಭಯದ್ವೇಷ, ಕೋಪ ಮತ್ತು ಚಿಂತೆಯ ಆಲೋಚನೆಗಳನ್ನು ಹಾಕಿದರೆ ಅದು ದುಃಖವನ್ನೇ ಉತ್ಪಾದಿಸುತ್ತದೆ. ಬದಲಾಗಿ ಸಕಾರಾತ್ಮಕ ಭರವಸೆ ಮತ್ತು ಪ್ರೀತಿಯ ಆಲೋಚನೆಗಳನ್ನು ಹಾಕಿದರೆ ಅದು ಸಹಜವಾಗಿಯೇ ಸಂತೋಷವನ್ನು ಉತ್ಪಾದಿಸುತ್ತದೆ. 3. ನಿಮಗೆ ನೀವೇ ದುಃಖವನ್ನು ತಂದುಕೊಳ್ಳಬೇಡಿ. ನಮಗೆ ಯಾರು ಹೊರಗಿನಿಂದ ಬಂದು ದುಃಖವನ್ನು ಕೊಡುವುದಿಲ್ಲ. ನಮ್ಮ ಹಳೆಯ ಕಹಿ ನೆನಪುಗಳನ್ನು ಪದೇ ಪದೇ ಕೆದಕುವ ಮೂಲಕ ಅಥವಾ ಭವಿಷ್ಯದ ಬಗ್ಗೆ ಇಲ್ಲದ ಭಯವನ್ನು ಸೃಷ್ಟಿಸಿಕೊಳ್ಳುವ ಅತಿಯಾದ ಆಲೋಚನೆಯ ಮೂಲಕ ನಮಗೆ ನಾವೇ ದುಃಖವನ್ನು ತಂದುಕೊಳ್ಳುತ್ತೇವೆ. ಅದು ಹಾಗಾಗಬಾರದಿತ್ತು, ಮುಂದೆ ಏನಾಗುತ್ತದೋ ಎಂಬ ಈ ಅನಗತ್ಯ ಚಿಂತೆಗಳನ್ನು ಹಿಂದೆ ಬಿಟ್ಟುಬಿಡಬೇಕು. 4. ಇತರರಿಗೆ ಸಂತೋಷವನ್ನು ಹಂಚಿ. ಸಂತೋಷವನ್ನು ಪಡೆಯಲು ಇರುವ ಅತ್ಯಂತ ಸುಲಭವಾದ ದಾರಿ ಎಂದರೆ ಅದನ್ನು ಮೊದಲು ಇತರರಿಗೆ ಹಂಚುವುದು. ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ, ನಗುಮುಖದಿಂದ ಮಾತನಾಡಿ, ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ನೀವು ಜಗತ್ತಿಗೆ ಯಾವ ಭಾವನೆಯನ್ನು ಕೊಡುತ್ತೀರೋ ಅದೇ ನಿಮಗೆ 100 ಮಡಿಯಾಗಿ ಮರಳಿ ಬರುತ್ತದೆ. ಸಂತೋಷದ ನಿಯಂತ್ರಣ ಯಾವತ್ತೂ ಬೇರೆಯವರ ಕೈಯಲ್ಲಿ ಅಥವಾ ಪರಿಸ್ಥಿತಿಗಳ ಕೈಯಲ್ಲಿರಬಾರದು, ಅದು ಸದಾ ನಿಮ್ಮ ಕೈಯಲ್ಲೇ ಇರಬೇಕು ಎಂಬುದನ್ನು ಈ 5ನೇ ಅಧ್ಯಾಯ ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸಿಕೊಡುತ್ತದೆ. 6ನೇ ಅಧ್ಯಾಯ, ಕೋಪ ಮತ್ತು ಕಿರಿಕಿರಿಯನ್ನು ನಿಲ್ಲಿಸಿ. ಇಂದಿನ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಸದಾ ಒಂದು ರೀತಿಯ ಆತುರ, ಗಡಿಬಿಡಿ ಮತ್ತು ಕಿರಿಕಿರಿಯಲ್ಲಿಯೇ ಇರುತ್ತೇವೆ. ಸಂಚಾರ ದಟ್ಟಣೆ ಆದರೆ ಸಿಟ್ಟು, ಕೆಲಸ ಸ್ವಲ್ಪ ತಡವಾದರೆ ಒತ್ತಡ, ಯಾರಾದರೂ ನಮ್ಮ ವಿರುದ್ಧ ಮಾತನಾಡಿದರೆ ತಕ್ಷಣವೇ ಕೋಪ ಬರುತ್ತದೆ. ಲೇಖಕರು ಹೇಳುವಂತೆ ಈ ಗಡಿಬಿಡಿ ಮತ್ತು ಕಿರಿಕಿರಿ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವುದಲ್ಲದೆ ನಮ್ಮ ದೈಹಿಕ ಆರೋಗ್ಯವನ್ನು, ರಕ್ತದೊತ್ತಡ, ಹುಣ್ಣು ಇತ್ಯಾದಿ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನೀವು ಸದಾ ಸಿಟ್ಟಿನಿಂದ ಕುದಿಯುತ್ತಿದ್ದರೆ ನಿಮ್ಮೊಳಗಿನ ಶಕ್ತಿ ವ್ಯರ್ಥವಾಗಿ ಹೋಗುತ್ತದೆ. ಹಾಗಾದರೆ ಈ ಗಡಿಬಿಡಿ ಮತ್ತು ಆತಂಕದಿಂದ ಹೊರಬರುವುದು ಹೇಗೆ? ಲೇಖಕರು ಅದಕ್ಕೆ ಅದ್ಭುತವಾದ ತಂತ್ರಗಳನ್ನು ಸೂಚಿಸಿದ್ದಾರೆ. 1. ನಿಮ್ಮ ವೇಗವನ್ನು ಕಡಿಮೆ ಮಾಡಿ. ನೀವು ಗಮನಿಸಿರಬಹುದು, ನಾವು ಆತಂಕದಲ್ಲಿದ್ದಾಗ ವೇಗವಾಗಿ ಮಾತನಾಡುತ್ತೇವೆ, ವೇಗವಾಗಿ ನಡೆಯುತ್ತೇವೆ ಮತ್ತು ವೇಗವಾಗಿ ಊಟ ಮಾಡುತ್ತೇವೆ.
ನಿಮ್ಮ ದೈಹಿಕ ವೇಗಕ್ಕೂ ನಿಮ್ಮ ಮಾನಸಿಕ ವೇಗಕ್ಕೂ ನೇರ ಸಂಬಂಧವಿದೆ. ಹಾಗಾಗಿ ನಿಮಗೆ ಅತಿಯಾದ ಒತ್ತಡ ಅಥವಾ ಸಿಟ್ಟು ಬಂದಾಗ ಉದ್ದೇಶಪೂರ್ವಕವಾಗಿಯೇ ನಿಮ್ಮ ನಡೆಯುವ ವೇಗವನ್ನು, ಮಾತನಾಡುವ ವೇಗವನ್ನು ಕಡಿಮೆ ಮಾಡಿ ನಿಧಾನವಾಗಿ ಉಸಿರಾಡಬೇಕು. ನಿಮ್ಮ ದೇಹ ನಿಧಾನವಾದಂತೆ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. 2. ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಯಾರಾದರೂ ನಿಮ್ಮನ್ನು ರೇಗಿಸಿದಾಗ ಅಥವಾ ಕೆಟ್ಟದಾಗಿ ಮಾತನಾಡಿದಾಗ ತಕ್ಷಣವೇ ತಿರುಗೇಟು ನೀಡುವ ಅಭ್ಯಾಸವನ್ನು ಬಿಡಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರದು. ಕನಿಷ್ಠ ಕೆಲವು ಸೆಕೆಂಡುಗಳ ಕಾಲ ಮೌನವಾಗಿರಬೇಕು. ಆ ಕ್ಷಣದ ಕೋಪವನ್ನು ನುಂಗಿಕೊಂಡರೆ ಮುಂದೆ ಆಗಬಹುದಾದ ಅನಾಹುತಗಳು ಮತ್ತು ಮಾನಸಿಕ ನೆಮ್ಮದಿ ಹಾಳಾಗುವುದನ್ನು ನೀವು ತಪ್ಪಿಸಬಹುದು. 3. ಎಲ್ಲವನ್ನೂ ನಾನೇ ನಿಯಂತ್ರಿಸಬೇಕು ಎಂಬ ಹಠಬಿಡಿ. ಬಹಳಷ್ಟು ಜನರಿಗೆ ಪ್ರಪಂಚದಲ್ಲಿರುವ ಎಲ್ಲವೂ ತಮ್ಮ ಇಷ್ಟದಂತೆ ನಡೆಯಬೇಕು ಎಂಬ ಹಠವಿರುತ್ತದೆ. ಹಾಗೆ ಆಗದಿದ್ದಾಗ ಅವರು ಹತಾಶರಾಗುತ್ತಾರೆ. ಆದರೆ ನೆನಪಿಡಿ, ಎಲ್ಲವನ್ನೂ ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಯಾವುದು ನನ್ನ ಕೈಯಲ್ಲಿದೆಯೋ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಉಳಿದದ್ದನ್ನು ಆ ದೇವರಿಗೆ ಅಥವಾ ಪ್ರಕೃತಿಗೆ ಬಿಡುತ್ತೇನೆ ಎಂಬ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. 4. ಪ್ರಶಾಂತತೆಯ ಅಭ್ಯಾಸ. ಮನಸ್ಸಿಗೆ ಕಿರಿಕಿರಿಯಾದಾಗೆಲ್ಲ ಕಣ್ಣು ಮುಚ್ಚಿ ಶಾಂತವಾದ ವಾತಾವರಣವನ್ನು ಕಲ್ಪಿಸಿಕೊಳ್ಳಬೇಕು ಮತ್ತು ದೈವಿಕ ಶಕ್ತಿಯು ನಿಮ್ಮನ್ನು ತಂಪಾಗಿಸುತ್ತಿದೆ ಎಂದು ಭಾವಿಸಿ, ದೇವರ ಶಾಂತಿಯು ನನ್ನ ಮನಸ್ಸನ್ನು ತುಂಬುತ್ತಿದೆ ಎಂದು ಪುನರಾವರ್ತಿಸಬೇಕು. ಯಾವ ವ್ಯಕ್ತಿ ತನ್ನ ಕೋಪ ಮತ್ತು ಆತುರವನ್ನು ನಿಯಂತ್ರಿಸುವನೋ ಆತ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಎಂಬುದು ಈ 6ನೇ ಅಧ್ಯಾಯದ ಬಹುಮುಖ್ಯ ಪಾಠವಾಗಿದೆ. 7ನೇ ಅಧ್ಯಾಯ ಅತ್ಯುತ್ತಮವಾದದ್ದನ್ನು ನಿರೀಕ್ಷಿಸಿ ಮತ್ತು ಅದನ್ನು ಪಡೆಯಿರಿ. ನಮ್ಮಲ್ಲಿ ಬಹುಪಾಲು ಜನರು ಯಾವುದೇ ಹೊಸ ಕೆಲಸವನ್ನು ಶುರು ಮಾಡುವಾಗ ಅಥವಾ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಾಗ ಮೊದಲೇ ಒಂದು ನಿರ್ಧಾರಕ್ಕೆ ಬಂದಿರುತ್ತಾರೆ. ಇದು ನನ್ನಿಂದ ಆಗುತ್ತದೆಯೋ ಇಲ್ಲವೋ, ಬಹುಶಃ ನಾನು ಸೋಲಬಹುದು, ನನಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಎಂದು ಅಂದುಕೊಳ್ಳುತ್ತಾರೆ. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮತ್ತು ಸ್ವಲ್ಪ ಎಚ್ಚರಿಸುವಂತಹ ಸತ್ಯವನ್ನು ಹೇಳುತ್ತಾರೆ. ನೀವು ಏನನ್ನು ನಿರೀಕ್ಷಿಸುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ನಿಮ್ಮ ಮನಸ್ಸು ಒಂದು ಶಕ್ತಿಶಾಲಿ ಕಾಂತದಂತೆ ಕೆಲಸ ಮಾಡುತ್ತದೆ. ನೀವು ಸೋಲನ್ನು ನಿರೀಕ್ಷಿಸಿದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಆ ಸೋಲಿಗೆ ಬೇಕಾದ ಪರಿಸ್ಥಿತಿಗಳನ್ನೇ ಸೃಷ್ಟಿಸುತ್ತದೆ. ಅದೇ ನೀವು ಖಚಿತವಾದ ಗೆಲುವನ್ನು ನಿರೀಕ್ಷಿಸಿದರೆ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಆ ಗೆಲುವನ್ನು ನಿಮಗೆ ತಂದುಕೊಡಲು ಕೆಲಸ ಮಾಡುತ್ತವೆ. ಹಾಗಾದರೆ ಅತ್ಯುತ್ತಮವಾದುದನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುವುದು ಹೇಗೆ? ಅದಕ್ಕಾಗಿ ಲೇಖಕರು ನೀಡುವ ಪ್ರಮುಖ ಸೂತ್ರಗಳು ಇಲ್ಲಿವೆ. 1. ಸಂದೇಹವನ್ನು ಸಂಪೂರ್ಣವಾಗಿ ಕಿತ್ತೆಸೆಯಿರಿ. ಸಂದೇಹವು ನಮ್ಮ ಯಶಸ್ಸಿನ ಅತಿ ದೊಡ್ಡ ಶತ್ರು. ನನ್ನಿಂದ ಸಾಧ್ಯವಿಲ್ಲ ಎಂಬ ಆಲೋಚನೆಯನ್ನು ಹಿಂದೆ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ನೀವು ಯಾವುದೇ ಗುರಿಯನ್ನು ಹೊಂದಿದ್ದರೂ ಅದರಲ್ಲಿ 100% ಯಶಸ್ಸು ಸಿಗುತ್ತದೆ ಎಂಬ ಅಚಲವಾದ ನಂಬಿಕೆ ನಿಮ್ಮಲ್ಲಿರಬೇಕು. ಸ್ವಲ್ಪವೇ ಅನುಮಾನ ನಿಮ್ಮಲ್ಲಿದ್ದರೂ ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. 2. ನಿಮ್ಮ ನಿರೀಕ್ಷೆಯ ಮಟ್ಟವನ್ನು ಹೆಚ್ಚಿಸಿ. ಜೀವನದಲ್ಲಿ ಎಂದಿಗೂ ಸಾಧಾರಣವಾದದ್ದಕ್ಕೆ ಅಥವಾ ಕಳಪೆ ಗುಣಮಟ್ಟದ ಫಲಿತಾಂಶಕ್ಕೆ ತೃಪ್ತಿಪಟ್ಟುಕೊಳ್ಳಬಾರದು. ನೀವು ಅತ್ಯುತ್ತಮವಾದದ್ದಕ್ಕೆ ಅರ್ಹರು ಎಂದು ಮೊದಲು ನೀವು ಬಲವಾಗಿ ನಂಬಬೇಕು. ನಿಮ್ಮ ಆರೋಗ್ಯ, ವೃತ್ತಿ ಮತ್ತು ಭವಿಷ್ಯದ ಬಗ್ಗೆ ಅತ್ಯುತ್ತಮವಾದದ್ದನ್ನೇ ನಿರೀಕ್ಷಿಸಬೇಕು. ನೀವು ಈ ಬ್ರಹ್ಮಾಂಡದಿಂದ ದೊಡ್ಡದನ್ನೇ ಕೇಳಿದಾಗ ಮಾತ್ರ ದೊಡ್ಡದನ್ನು ಪಡೆಯಲು ಸಾಧ್ಯ. 3. ನಿಮ್ಮ ಮನಸ್ಸಿನ ಮಿತಿಗಳನ್ನು ಒಡೆಯಿರಿ. ಬಹಳಷ್ಟು ಬಾರಿ ನಾವು ನಮಗೆ ನಾವೇ ಮಿತಿಗಳನ್ನು ಹಾಕಿಕೊಂಡಿರುತ್ತೇವೆ. ನಾನು ಸಣ್ಣ ಊರಿನವನು, ನನ್ನ ಬಳಿ ಹಣವಿಲ್ಲ ಅಥವಾ ನನಗೆ ಅಷ್ಟೊಂದು ಜ್ಞಾನವಿಲ್ಲ. ಇವೆಲ್ಲವೂ ಕೇವಲ ನಿಮ್ಮ ಮನಸ್ಸು ಸೃಷ್ಟಿಸಿರುವ ಭ್ರಮೆಗಳಷ್ಟೇ. ಇಂತಹ ಕುಂಟು ನೆಪಗಳನ್ನು ಬಿಟ್ಟು ನಿಮ್ಮ ಗುರಿಯತ್ತ ದೃಷ್ಟಿಯಿಡಬೇಕು. 4. ನಂಬಿಕೆಯ ಶಕ್ತಿ. ಲೇಖಕರು ಪದೇ ಪದೇ ಹೇಳುವಂತೆ ನಿಮ್ಮ ನಂಬಿಕೆಗೆ ತಕ್ಕಂತೆ ನಿಮಗೆ ಆಗಲಿ. ನೀವು ಪೂರ್ಣ ಹೃದಯದಿಂದ ಅತ್ಯುತ್ತಮವಾದುದನ್ನು ನಿರೀಕ್ಷಿಸಿದಾಗ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಅದು ನಿಮ್ಮಲ್ಲಿ ಹೊಸ ವಿಚಾರಗಳನ್ನು, ಉತ್ಸಾಹವನ್ನು ತುಂಬುತ್ತದೆ ಮತ್ತು ಸರಿಯಾದ ಜನರನ್ನು ಹಾಗೂ ಅವಕಾಶಗಳನ್ನು ನಿಮ್ಮೆಡೆಗೆ ಸೆಳೆಯುತ್ತದೆ. ಜೀವನವು ನಾವು ಏನನ್ನು ಕೇಳುತ್ತೇವೆಯೋ ಅದನ್ನೇ ಹಿಂದಿರುಗಿಸುತ್ತದೆ. ಕಷ್ಟಗಳು ಬಂದರೂ ಸರಿ. ಇಂದಿನಿಂದ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಕೇವಲ ಗೆಲುವು ಮತ್ತು ಅತ್ಯುತ್ತಮ ಫಲಿತಾಂಶವನ್ನೇ ನಿರೀಕ್ಷಿಸಲು ಪ್ರಾರಂಭಿಸಿ ಎಂಬುದು ಈ 7ನೇ ಅಧ್ಯಾಯದ ಪ್ರಬಲವಾದ ಸಂದೇಶವಾಗಿದೆ. 8ನೇ ಅಧ್ಯಾಯ, ನಾನು ಸೋಲನ್ನು ನಂಬುವುದಿಲ್ಲ. ನಮ್ಮ ಜೀವನದಲ್ಲಿ ಕಷ್ಟಗಳು, ಅಡೆತಡೆಗಳು ಮತ್ತು ವೈಫಲ್ಯಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕೆಲವರು ಸಣ್ಣ ಸಮಸ್ಯೆ ಎದುರಾದ ತಕ್ಷಣ ನನ್ನ ಕಥೆ ಮುಗಿಯಿತು, ನನ್ನಿಂದ ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಲೇಖಕರು ಹೇಳುತ್ತಾರೆ, ಸೋಲು ಎಂಬುದು ಒಂದು ವಾಸ್ತವವಲ್ಲ, ಅದೊಂದು ಮನಸ್ಥಿತಿ. ನೀವು ಒಪ್ಪಿಕೊಳ್ಳುವವರೆಗೂ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಸೋಲನ್ನು ಅಂತಿಮ ಎಂದು ನಂಬಬಾರದು. ಕಷ್ಟಗಳನ್ನು ಮೆಟ್ಟಿ ನಿಲ್ಲಲು ಲೇಖಕರು ನೀಡುವ ಅದ್ಭುತ ತಂತ್ರಗಳು ಇಲ್ಲಿವೆ. 1. ಸೋಲು ಎಂಬ ಪದವನ್ನು ನಿಮ್ಮ ಶಬ್ದಕೋಶದಿಂದ ತೆಗೆದು ಹಾಕಿ. ನಿಮ್ಮ ಆಲೋಚನೆ ಮತ್ತು ಮಾತುಗಳಿಂದ ಸಾಧ್ಯವಿಲ್ಲ, ಆಗುವುದಿಲ್ಲ, ಮುಗಿದು ಹೋಯಿತು ಎಂಬ ಪದಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕು. ನೀವು ಎಷ್ಟು ಬಾರಿ ಸೋಲಿನ ಬಗ್ಗೆ ಮಾತನಾಡುತ್ತೀರೋ ಅಷ್ಟು ಬಾರಿ ನೀವು ಸೋಲನ್ನು ನಿಮ್ಮತ್ತ ಆಕರ್ಷಿಸುತ್ತೀರಿ. ನಾನು ಸೋಲನ್ನು ನಂಬುವುದಿಲ್ಲ ಎಂಬ ಮಂತ್ರವನ್ನು ಪ್ರತಿದಿನ ದೃಢವಾಗಿ ಹೇಳಿಕೊಳ್ಳಬೇಕು. 2. ಅಡೆತಡೆಗಳನ್ನು ಎದುರಿಸಿ ನಿಲ್ಲಿ.
ಸಮಸ್ಯೆಗಳು ದೂರದಿಂದ ನೋಡಿದಾಗ ದೊಡ್ಡ ಬೆಟ್ಟದಂತೆ ಕಾಣುತ್ತವೆ. ನಾವು ಹೆದರಿದಷ್ಟು ಅವು ದೈತ್ಯಾಕಾರವಾಗಿ ಬೆಳೆಯುತ್ತವೆ ಮತ್ತು ನಮ್ಮನ್ನು ಹೆದರಿಸುತ್ತವೆ. ಆದರೆ ನೀವು ಧೈರ್ಯವಾಗಿ ಆ ಸಮಸ್ಯೆಗಳ ಕಣ್ಣಿಗೆ ಕಣ್ಣಿಟ್ಟು ನೋಡಿದಾಗ ಅವುಗಳ ಗಾತ್ರ ತಾನಾಗಿಯೇ ಚಿಕ್ಕದಾಗತೊಡಗುತ್ತದೆ. ಯಾವುದೇ ಕಷ್ಟ ಬಂದರೂ ಬೆನ್ನು ತೋರಿಸಿ ಓಡಬಾರದು, ಎದುರಿಸಿ ನಿಲ್ಲಬೇಕು. ಬಹುಪಾಲು ಸಮಸ್ಯೆಗಳು ನಾವು ಅಂದುಕೊಂಡಷ್ಟು ಭಯಾನಕವಾಗಿರುವುದಿಲ್ಲ. 3. ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಮುಂದೆ ನಿಂತಿರುವ ಸಮಸ್ಯೆಗಿಂತ ನಿಮ್ಮ ಒಳಗಿರುವ ಶಕ್ತಿ 100 ಪಟ್ಟು ದೊಡ್ಡದು. ನಮ್ಮ ಒಳಗಿರುವ ಅಪಾರ ಸಾಮರ್ಥ್ಯದ ಕೇವಲ 10ನೇ ಭಾಗವನ್ನು ಮಾತ್ರ ನಾವು ಬಳಸುತ್ತಿರುತ್ತೇವೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಆದ್ದರಿಂದ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಎಂದಿಗೂ ಕೀಳಾಗಿ ಕಾಣಬಾರದು. 4. ದೈವಿಕ ಶಕ್ತಿಯ ಮೇಲಿನ ನಂಬಿಕೆ. ನಿಮ್ಮ ದಾರಿಯಲ್ಲಿ ಎಂತಹದ್ದೇ ದೊಡ್ಡ ತಡೆಗೋಡೆ ಇದ್ದರೂ ನಿಮ್ಮ ಜೊತೆಗಿರುವ ದೈವಿಕ ಶಕ್ತಿ ಆ ತಡೆಗೋಡೆಗಿಂತ ಬಹಳ ದೊಡ್ಡದು. ಒಂದು ಉನ್ನತ ಶಕ್ತಿ ನನ್ನೊಂದಿಗಿದೆ, ಹಾಗಾಗಿ ಯಾವ ಅಡೆತಡೆಯೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ದೃಢವಾಗಿ ನಂಬಬೇಕು. ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಈ ನಂಬಿಕೆ ಸೇರಿದಾಗ ಸೋಲು ಕೂಡ ಗೆಲುವಾಗಿ ಬದಲಾಗುತ್ತದೆ. ಪ್ರಪಂಚದ ಅತೀ ದೊಡ್ಡ ಯಶಸ್ವಿ ವ್ಯಕ್ತಿಗಳೆಲ್ಲರೂ ಹಲವು ಬಾರಿ ವೈಫಲ್ಯವನ್ನು ಕಂಡವರೇ. ಆದರೆ ಅವರು ಆ ವೈಫಲ್ಯವನ್ನು ಸೋಲು ಎಂದು ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ಅದನ್ನು ಕಲಿಯುವ ಪಾಠ ಎಂದು ಭಾವಿಸಿದರು. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಸೋಲನ್ನೇ ಒಪ್ಪಿಕೊಳ್ಳುವುದಿಲ್ಲವೋ ಆತನನ್ನು ಪ್ರಪಂಚದ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ಎಂಬುದೇ ಈ 8ನೇ ಅಧ್ಯಾಯದ ಅದ್ಭುತ ಸಾರಾಂಶ. 9ನೇ ಅಧ್ಯಾಯ, ಚಿಂತೆ ಮಾಡುವ ಅಭ್ಯಾಸವನ್ನು ಮುರಿಯುವುದು ಹೇಗೆ. ನಾವು ಹುಟ್ಟುವಾಗಲೇ ಚಿಂತೆಯನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಬಂದಿಲ್ಲ. ಚಿಂತೆ ಎಂಬುದು ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಅಥವಾ ನಾವು ಬೆಳೆದು ಬಂದ ರೀತಿಯಿಂದ ನಾವೇ ಕಲಿತುಕೊಂಡಿರುವ ಒಂದು ಕೆಟ್ಟ ಅಭ್ಯಾಸ ಅಷ್ಟೇ ಎನ್ನುತ್ತಾರೆ ಲೇಖಕರು. ವೈದ್ಯಕೀಯ ವಿಜ್ಞಾನವೂ ಕೂಡ ಹೇಳುವಂತೆ ಮನುಷ್ಯನ ಬಹುಪಾಲು ದೈಹಿಕ ಕಾಯಿಲೆಗಳಿಗೆ ಹೃದಯ ರೋಗ, ಹುಣ್ಣು, ರಕ್ತದೊತ್ತಡ ಮೂಲ ಕಾರಣವೇ. ಈ ಅತಿಯಾದ ಚಿಂತೆ. ಯಾವುದೇ ಅಭ್ಯಾಸವನ್ನು ನಾವು ಕಲಿತುಕೊಳ್ಳಬಹುದು ಎಂದಾದರೆ ಅದನ್ನು ಖಂಡಿತವಾಗಿಯೂ ಬಿಡಲೂಬಹುದು. ಈ ಅಪಾಯಕಾರಿ ಚಿಂತೆ ಎಂಬ ಅಭ್ಯಾಸವನ್ನು ಮುರಿದು ಹಾಕಲು ಲೇಖಕರು ನೀಡುವ ಅತ್ಯಂತ ಪ್ರಾಯೋಗಿಕ ತಂತ್ರಗಳು ಇಲ್ಲಿವೆ. 1. ನಿಮ್ಮ ಮನಸ್ಸನ್ನು ಖಾಲಿ ಮಾಡಿ. ನೀವು ಯಾವುದರ ಬಗ್ಗೆ ಅತಿಯಾಗಿ ಚಿಂತೆ ಮಾಡುತ್ತಿದ್ದೀರೋ ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬಾರದು. ಆ ಸಮಸ್ಯೆಯನ್ನು ನಿಮಗೆ ಅತ್ಯಂತ ಆಪ್ತರಾದ, ಸಕಾರಾತ್ಮಕವಾಗಿ ಯೋಚಿಸುವ ವ್ಯಕ್ತಿಯ ಬಳಿ ಹಂಚಿಕೊಳ್ಳಬೇಕು. ಅಥವಾ ಒಂದು ಕಾಗದದ ಮೇಲೆ ನಿಮ್ಮ ಎಲ್ಲಾ ಚಿಂತೆಗಳನ್ನು ಪಟ್ಟಿ ಮಾಡಿ ಬರೆಯಬೇಕು. ನಂತರ ಆ ಕಾಗದವನ್ನು ಹರಿದು ಕಸದ ಬುಟ್ಟಿಗೆ ಹಾಕಬೇಕು. ಇದು ನಿಮ್ಮ ಮನಸ್ಸಿನ ಭಾರವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. 2. ಭಯದ ವಿರುದ್ಧ ನಂಬಿಕೆಯನ್ನು ಬಳಸಿ. ಭಯ ಮತ್ತು ನಂಬಿಕೆ ಇವೆರಡೂ ಒಂದೇ ಜಾಗದಲ್ಲಿ ಇರಲು ಸಾಧ್ಯವಿಲ್ಲ. ಚಿಂತೆ ಎಂಬುದು ಭಯದ ಒಂದು ರೂಪ. ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಯವರೆಗೆ ಭಯವಿರುತ್ತದೆಯೋ ಅಲ್ಲಿಯವರೆಗೆ ಚಿಂತೆ ಕಾಡುತ್ತಲೇ ಇರುತ್ತದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ನಂಬಿಕೆಯಿಂದ ತುಂಬಿಕೊಳ್ಳಬೇಕು. ದೇವರು ನನ್ನ ಜೊತೆಗಿದ್ದಾನೆ, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎಂಬ ನಂಬಿಕೆಯನ್ನು ಪ್ರತಿದಿನ ಬೆಳೆಸಿಕೊಳ್ಳಬೇಕು. ನಂಬಿಕೆ ಬೆಳೆದಷ್ಟು ಚಿಂತೆ ತಾನಾಗಿಯೇ ಸಾಯುತ್ತದೆ. 3. ವರ್ತಮಾನದಲ್ಲಿ ಜೀವಿಸಲು ಕಲಿಯಿರಿ. ಹೆಚ್ಚಿನ ಜನರು ಚಿಂತೆ ಮಾಡುವುದು ನಿನ್ನೆ ನಡೆದು ಹೋದ ಘಟನೆಗಳ ಬಗ್ಗೆ ಅಥವಾ ನಾಳೆ ಏನಾಗುತ್ತದೋ ಎಂಬ ಭವಿಷ್ಯದ ಬಗ್ಗೆ. ಆದರೆ ವಾಸ್ತವವಾಗಿ ನಮ್ಮ ಕೈಯಲ್ಲಿರುವುದು ಇಂದಿನ ದಿನ ಮಾತ್ರ. ನಾಳೆಯ ಬಗ್ಗೆ ವಿಪರೀತ ಚಿಂತೆ ಮಾಡಿ ಇಂದಿನ ಶಕ್ತಿಯನ್ನು ಹಾಳು ಮಾಡಿಕೊಳ್ಳಬಾರದು. ಇವತ್ತಿನ ಕೆಲಸವನ್ನು ನಾನು ಅತ್ಯುತ್ತಮವಾಗಿ ಮಾಡುತ್ತೇನೆ, ನಾಳೆಯದ್ದನ್ನು ನಾಳೆ ನೋಡಿಕೊಳ್ಳುತ್ತೇನೆ ಎಂಬ ಮನೋಭಾವ ರೂಢಿಸಿಕೊಳ್ಳಬೇಕು. 4. ನಕಾರಾತ್ಮಕ ಆಲೋಚನೆಗಳನ್ನು ಬದಲಾಯಿಸಿ. ನಿಮ್ಮ ಮನಸ್ಸಿಗೆ ಯಾವುದಾದರೂ ಒಂದು ಚಿಂತೆ ಅಥವಾ ನಕಾರಾತ್ಮಕ ಯೋಚನೆ ಬಂದ ತಕ್ಷಣ ಅದನ್ನು ಅಲ್ಲಿಯೇ ನಿಲ್ಲಿಸಬೇಕು. ಅದರ ಜಾಗದಲ್ಲಿ ತಕ್ಷಣವೇ ಒಂದು ಸಕಾರಾತ್ಮಕ ಭರವಸೆ ತುಂಬುವ ಯೋಚನೆ ತರಬೇಕು. ಉದಾಹರಣೆಗೆ, ನನ್ನ ಕೆಲಸ ಹೋಗಿಬಿಟ್ಟರೆ ಏನು ಗತಿ ಎಂಬ ಯೋಚನೆ ಬಂದಾಗ ತಕ್ಷಣವೇ ಅದನ್ನು ನನ್ನ ಕೆಲಸವನ್ನು ನಾನು ಉತ್ತಮವಾಗಿ ಮಾಡುತ್ತಿದ್ದೇನೆ, ನನ್ನ ಭವಿಷ್ಯ ಉಜ್ವಲವಾಗಿದೆ ಎಂದು ಬದಲಾಯಿಸಿಕೊಳ್ಳಬೇಕು. ಚಿಂತೆ ಎನ್ನುವುದು ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ, ಬದಲಾಗಿ ಸಮಸ್ಯೆಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ನಮ್ಮಿಂದ ಕಸಿದುಕೊಳ್ಳುತ್ತದೆ. ದೈನಂದಿನ ಅಭ್ಯಾಸದಿಂದ ಈ ಚಿಂತೆಯ ಸರಪಳಿಯನ್ನು ಮುರಿದು ಮುಕ್ತವಾಗಿ ಉಸಿರಾಡಲು ಈ 9ನೇ ಅಧ್ಯಾಯ ನಮಗೆ ದಾರಿ ತೋರುತ್ತದೆ. 10ನೇ ಅಧ್ಯಾಯ, ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ. ಬಹಳಷ್ಟು ಜನರು ಯಾಕಪ್ಪ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಕಷ್ಟಗಳು, ಯಾವಾಗ ನೋಡಿದರೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇರುತ್ತದಲ್ಲ ಎಂದು ದೂರುತ್ತಾರೆ. ಆದರೆ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮಾತು ಹೇಳುತ್ತಾರೆ. ಸಮಸ್ಯೆಗಳು ಕೇವಲ ಜೀವಂತವಾಗಿರುವವರಿಗೆ ಮಾತ್ರ ಬರುತ್ತವೆ, ಸ್ಮಶಾನದಲ್ಲಿರುವವರಿಗೆ ಮಾತ್ರ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಹೌದು, ನಿಮಗೆ ಸಮಸ್ಯೆಗಳಿವೆ ಎಂದರೆ ಅದರ ಅರ್ಥ ನೀವು ಬದುಕಿದ್ದೀರಿ, ಬೆಳೆಯುತ್ತಿದ್ದೀರಿ ಮತ್ತು ಜೀವನವನ್ನು ಎದುರಿಸುತ್ತಿದ್ದೀರಿ ಎಂದೇ ಅರ್ಥ. ಸಮಸ್ಯೆಗಳಿಲ್ಲದ ಜೀವನವನ್ನು ಕೇಳಬೇಡಿ, ಬದಲಾಗಿ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ಕೇಳಬೇಕು. ಎಂಥದ್ದೇ ಕಠಿಣವಾದ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಅವುಗಳನ್ನು ಬಿಡಿಸಲು ಲೇಖಕರು ಇಲ್ಲಿ ಕೆಲವು ಸರಳ ಮತ್ತು ಪ್ರಾಯೋಗಿಕ ಹಂತಗಳನ್ನು ನೀಡಿದ್ದಾರೆ. 1. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ ಎಂದು ನಂಬಿ.
ಯಾವುದೇ ಸಮಸ್ಯೆ ಎದುರಾದಾಗ ಇದಕ್ಕೆ ಪರಿಹಾರವೇ ಇಲ್ಲ ಎಂದು ನಿರ್ಧರಿಸಬಾರದು. ಬೀಗವನ್ನು ತಯಾರಿಸಿದವನು ಅದರ ಜೊತೆಗೆ ಒಂದು ಕೈಯನ್ನು ತಯಾರಿಸಿಯೇ ಇರುತ್ತಾನೆ. ಅದೇ ರೀತಿ ದೇವರು ನಿಮಗೆ ಒಂದು ಸಮಸ್ಯೆ ಕೊಟ್ಟಿದ್ದಾನೆ ಎಂದರೆ ಅದರ ಪರಿಹಾರವೂ ಅದೇ ಪ್ರಪಂಚದಲ್ಲಿ ಎಲ್ಲೋ ಇರುತ್ತದೆ. ನೀವು ಮಾಡಬೇಕಾಗಿರುವುದು ಆ ಪರಿಹಾರವನ್ನು ಹುಡುಕುವುದಷ್ಟೇ. 2. ಆತಂಕ ಮತ್ತು ಗಾಬರಿಯನ್ನು ಬಿಡಿ. ಸಮಸ್ಯೆ ಬಂದ ತಕ್ಷಣ ಗಾಬರಿಯಾಗಬಾರದು. ಗಾಬರಿಯಾದಾಗ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಶಾಂತವಾದ ನೀರು ಮಾತ್ರ ತಳಮಟ್ಟವರೆಗೂ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾದಾಗ ಮಾತ್ರ ಸರಿಯಾದ ಪರಿಹಾರ ಹೊಳೆಯಲು ಸಾಧ್ಯ. ಮೊದಲು ಉಸಿರಾಟವನ್ನು ನಿಧಾನಗೊಳಿಸಿ ಮತ್ತು ಮನಸ್ಸನ್ನು ಶಾಂತಗೊಳಿಸಬೇಕು. 3 ಭಾವನೆಗಳನ್ನು ಬದಿಗಿಟ್ಟು ಸತ್ಯಾಂಶಗಳನ್ನು ಬರೆಯಿರಿ. ನಮ್ಮ ಸಮಸ್ಯೆಗಳು ಬಿಡಿಸಲಾಗದಷ್ಟು ಕಷ್ಟವೆನಿಸಲು ಕಾರಣ ನಾವು ಸಮಸ್ಯೆಗಳಿಗೆ ನಮ್ಮ ಭಾವನೆಗಳನ್ನು ಅಂಟಿಸಿರುತ್ತೇವೆ. ಭಾವನೆಗಳನ್ನು ಬದಿಗಿಟ್ಟು ಸಮಸ್ಯೆಯ ನಿಜವಾದ ಸತ್ಯಾಂಶಗಳನ್ನು ಒಂದು ಕಾಗದದ ಮೇಲೆ ಬರೆಯಬೇಕು. ಸಮಸ್ಯೆಯನ್ನು ಕಾಗದದ ಮೇಲೆ ಇಳಿಸಿದಾಗ ಅದು ನೀವು ಅಂದುಕೊಂಡಷ್ಟು ಭಯಾನಕವಾಗಿರುವುದಿಲ್ಲ ಎಂಬುದು ನಿಮಗೆ ಅರಿವಾಗುತ್ತದೆ. 4. ನಿಮ್ಮ ಒಳಧ್ವನಿಯನ್ನು ಆಲಿಸಿ. ಸಮಸ್ಯೆಯನ್ನು ಬಿಡಿಸಲು ನಿಮ್ಮ ಬುದ್ಧಿ ಮತ್ತೆ ಸಾಕಾಗದಿದ್ದಾಗ ಪ್ರಾರ್ಥನೆಯ ಮೊರೆ ಹೋಗಬೇಕು. ನನ್ನ ಮನಸ್ಸಿಗೆ ಸರಿಯಾದ ದಾರಿ ತೋರಿಸು ಎಂದು ದೈವಿಕ ಶಕ್ತಿಯಲ್ಲಿ ಬೇಡಿಕೊಳ್ಳಬೇಕು. ನಂತರ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು. ನಿಮ್ಮ ಉಪಪ್ರಜ್ಞೆ ಮನಸ್ಸು ಅಥವಾ ಆ ದೈವಿಕ ಶಕ್ತಿ ಒಂದು ಅದ್ಭುತವಾದ ಉಪಾಯವನ್ನು ನಿಮ್ಮ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯುವಂತೆ ಮಾಡುತ್ತದೆ. ಆ ಒಳಧ್ವನಿಯನ್ನು ನಂಬಿ ಮುನ್ನಡೆಯಬೇಕು. ಸಮಸ್ಯೆಗಳು ನಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಬೆಳೆಸಲು ಬರುತ್ತವೆ ಎಂಬುದೇ ಈ 10ನೇ ಅಧ್ಯಾಯದ ಪ್ರಮುಖ ಪಾಠವಾಗಿದೆ. 11ನೇ ಅಧ್ಯಾಯ ಗುಣಪಡಿಸುವಿಕೆಯಲ್ಲಿ ನಂಬಿಕೆಯನ್ನು ಹೇಗೆ ಬಳಸುವುದು. ನಾವು ದೈಹಿಕವಾಗಿ ಕಾಯಿಲೆ ಬಿದ್ದಾಗ ತಕ್ಷಣ ವೈದ್ಯರ ಬಳಿ ಓಡುತ್ತೇವೆ ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳುತ್ತೇವೆ. ಇದು ಖಂಡಿತವಾಗಿಯೂ ಸರಿಯಾದ ಕ್ರಮ. ಆದರೆ ಕೇವಲ ಔಷಧಿಗಳಿಂದ ಮಾತ್ರ ದೇಹವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ವೈದ್ಯಕೀಯ ವಿಜ್ಞಾನದ ಜೊತೆಗೆ ನಿಮ್ಮ ನಂಬಿಕೆ ಮತ್ತು ಸಕಾರಾತ್ಮಕ ಮನಸ್ಥಿತಿ ಸೇರಿದಾಗ ಮಾತ್ರ ಪವಾಡಗಳು ನಡೆಯುತ್ತವೆ ಎಂಬುದನ್ನು ಲೇಖಕರು ಈ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ದೇಹ ಮತ್ತು ಮನಸ್ಸಿಗೆ ಬಿಡಿಸಲಾಗದ ನಂಟಿದೆ. ಮನಸ್ಸಿನಲ್ಲಿ ಹುಟ್ಟುವ ಆತಂಕ, ದ್ವೇಷ ಮತ್ತು ಭಯಗಳು ದೇಹದಲ್ಲಿ ನಾನಾ ರೀತಿಯ ಕಾಯಿಲೆಗಳನ್ನು ಸೃಷ್ಟಿಸುತ್ತವೆ ಎಂಬುದನ್ನು ವೈದ್ಯಲೋಕವು ಒಪ್ಪಿಕೊಂಡಿದೆ. ಈ ಕಾಯಿಲೆಗಳಿಂದ ಹೊರಬರಲು ಮತ್ತು ಅತ್ಯುತ್ತಮ ಆರೋಗ್ಯ ಪಡೆಯಲು ಲೇಖಕರು ನೀಡುವ ಸೂತ್ರಗಳು ಇಲ್ಲಿವೆ. 1. ವೈದ್ಯರು ಮತ್ತು ದೇವರ ಸಂಯೋಜನೆ. ವೈದ್ಯರು ದೇಹಕ್ಕೆ ಔಷಧಿ ನೀಡಿದರೆ ನಂಬಿಕೆಯು ನಿಮ್ಮ ಮನಸ್ಸಿಗೆ ಮತ್ತು ಆತ್ಮಕ್ಕೆ ಔಷಧಿ ನೀಡುತ್ತದೆ. ನೀವು ತೆಗೆದುಕೊಳ್ಳುವ ಔಷಧಿಯ ಜೊತೆಗೆ ದೈವಿಕ ಶಕ್ತಿಯ ಆಶೀರ್ವಾದ ಮತ್ತು ಈ ಔಷಧಿಯಿಂದ ನಾನು ಸಂಪೂರ್ಣವಾಗಿ ಗುಣಮುಖನಾಗುತ್ತಿದ್ದೇನೆ ಎಂಬ ಬಲವಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮ ಸಕಾರಾತ್ಮಕ ನಂಬಿಕೆಯು ಆ ಔಷಧಿಯ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. 2. ಕ್ಷಮಿಸುವ ಗುಣವೇ ಅತಿ ದೊಡ್ಡ ಔಷಧಿ. ಬಹಳಷ್ಟು ದೈಹಿಕ ಕಾಯಿಲೆಗಳಿಗೆ ಮೂಲ ಕಾರಣ ನಾವು ಇತರರ ಮೇಲೆ ಇಟ್ಟುಕೊಂಡಿರುವ ಹಳೆಯ ದ್ವೇಷ, ಕೋಪ ಮತ್ತು ಸೇಡಿನ ಭಾವನೆ. ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಆ ದ್ವೇಷವು ಮೊದಲು ಸುಡುವುದು. ನಿಮ್ಮನ್ನೇ ನಿಮ್ಮ ಆರೋಗ್ಯ ಸುಧಾರಿಸಬೇಕಾದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದವರನ್ನು ಮೊದಲು ಸಂಪೂರ್ಣವಾಗಿ ಕ್ಷಮಿಸಿಬಿಡಬೇಕು. ನಿಮ್ಮ ಮನಸ್ಸಿನಿಂದ ಈ ಕಹಿ ಭಾವನೆಯನ್ನು ಹೊರಹಾಕಿದ ಮರುಕ್ಷಣವೇ ನಿಮ್ಮ ದೇಹದ ಆರೋಗ್ಯವು ಸುಧಾರಿಸಲು ಶುರುವಾಗುತ್ತದೆ. 3. ನಿರೋಗಿ ದೇಹದ ಕಲ್ಪನೆ. ನೀವು ಕಾಯಿಲೆಯಿಂದ ಮಲಗಿದ್ದರೂ ಸರಿ, ನನ್ನ ಕಾಯಿಲೆ ವಾಸಿಯಾಗುತ್ತಿಲ್ಲ, ನನಗೆ ಇನ್ನೇನಾಗುತ್ತದೋ ಎಂದು ಪದೇ ಪದೇ ಕೊರಗಬಾರದು. ಬದಲಾಗಿ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಿ, ಖುಷಿಯಿಂದ ನಗುತ್ತಿದ್ದೀರಿ ಮತ್ತು ಮೊದಲಿನಂತೆ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದೀರಿ ಎಂದು ಕಣ್ಣು ಮುಚ್ಚಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಬೇಕು. ನಿಮ್ಮ ಈ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಗುಣಮುಖರಾಗಿ ಎಂಬ ಸಂದೇಶವನ್ನು ರವಾನಿಸುತ್ತವೆ. 4. ಗುಣಪಡಿಸುವ ಪ್ರಾರ್ಥನೆ. ನಿಮ್ಮ ಅಥವಾ ನಿಮ್ಮ ಪ್ರೀತಿಪಾತ್ರರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಾಗ ಕೇವಲ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳಬಾರದು. ಬ್ರಹ್ಮಾಂಡದ ದೈವಿಕ ಶಕ್ತಿಯು ಈಗ ನನ್ನ ದೇಹದಲ್ಲಿ ಹರಿಯುತ್ತಿದೆ. ಆ ಶಕ್ತಿಯು ನನ್ನ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಿದೆ. ನನಗೆ ಹೊಸ ಆರೋಗ್ಯ ಸಿಗುತ್ತಿದೆ ಎಂದು ಸಂಪೂರ್ಣ ಭರವಸೆಯಿಂದ ಪ್ರಾರ್ಥಿಸಬೇಕು. ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಪ್ರಪಂಚದ ಶ್ರೇಷ್ಠ ವೈದ್ಯರ ಚಿಕಿತ್ಸೆಯಷ್ಟೇ ನಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ನಂಬಿಕೆಯು ಕೆಲಸ ಮಾಡುತ್ತದೆ ಎಂಬುದನ್ನು ಈ 11ನೇ ಅಧ್ಯಾಯ ನಮಗೆ ಮನವರಿಕೆ ಮಾಡಿಕೊಡುತ್ತದೆ. 12ನೇ ಅಧ್ಯಾಯ ನಿಮ್ಮ ಶಕ್ತಿ ಕುಂದಿದಾಗ ಈ ಆರೋಗ್ಯ ಸೂತ್ರ ಬಳಸಿ. ಕೆಲವೊಮ್ಮೆ ಎಷ್ಟೇ ಚೆನ್ನಾಗಿ ಊಟ ಮಾಡಿದರೂ, ಎಷ್ಟೇ ನಿದ್ದೆ ಮಾಡಿದರೂ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನ್ನಿಸುತ್ತದೆ. ಏನನ್ನಾದರೂ ಸಾಧಿಸುವ ಉತ್ಸಾಹವೇ ಇರುವುದಿಲ್ಲ. ಲೇಖಕರು ಹೇಳುವಂತೆ ಈ ರೀತಿ ನಮ್ಮ ಶಕ್ತಿ ಕುಂದಲು ಕಾರಣ ದೈಹಿಕ ದೌರ್ಬಲ್ಯವಲ್ಲ, ಬದಲಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ದೌರ್ಬಲ್ಯ. ನಮ್ಮ ಮನಸ್ಸಿನ ಶಕ್ತಿ ಕುಂದಿದಾಗ ದೇಹದ ಶಕ್ತಿಯು ತಾನಾಗಿಯೇ ಕುಂದುತ್ತದೆ. ಹಾಗಾದರೆ ಆ ಕಳೆದುಹೋದ ಶಕ್ತಿ ಮತ್ತು ಉತ್ಸಾಹವನ್ನು ಮರಳಿ ಪಡೆಯಲು ಲೇಖಕರು ಸೂಚಿಸುವ ಆ ಆರೋಗ್ಯ ಸೂತ್ರ ಯಾವುದೂ ಇಲ್ಲಿದೆ ನೋಡಿ. 1. ಶಕ್ತಿ ಸೋರಿ ಹೋಗುವ ರಂಧ್ರಗಳನ್ನು ಮುಚ್ಚಿ.
ಒಂದು ವಾಹನದ ಚಕ್ರದಲ್ಲಿ ಸಣ್ಣ ರಂಧ್ರವಿದ್ದರೆ ಅದರೊಳಗಿನ ಗಾಳಿಯೆಲ್ಲ ಹೇಗೆ ಸೋರಿ ಹೋಗುತ್ತದೆಯೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವ ಸಿಟ್ಟು, ಅಸೂಯೆ, ಅಪರಾಧಿ ಮನೋಭಾವ ಮತ್ತು ಹಳೆಯ ಕಹಿ ನೆನಪುಗಳು ಎಂಬ ರಂಧ್ರಗಳಿಂದ ನಮ್ಮ ದೇಹದ ಶಕ್ತಿ ದಿನವಿಡೀ ಸೋರಿ ಹೋಗುತ್ತಲೇ ಇರುತ್ತದೆ. ನೀವು ಎಷ್ಟೇ ಶಕ್ತಿ ತುಂಬಿಕೊಳ್ಳಲು ಯತ್ನಿಸಿದರೂ ಈ ರಂಧ್ರಗಳಿದ್ದರೆ ಪ್ರಯೋಜನವಿಲ್ಲ. ಮೊದಲು ಈ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಬಿಡಬೇಕು. ಕಳೆದು ಹೋದ ನಿಮ್ಮ ಶಕ್ತಿ ತಾನಾಗಿಯೇ ವಾಪಸ್ ಬರುತ್ತದೆ. 2 ತಪ್ಪಿತಸ್ಥ ಭಾವನೆಯಿಂದ ಹೊರಬನ್ನಿ. ನಮ್ಮ ಶಕ್ತಿಯನ್ನು ಹೀರುವ ಅತಿ ದೊಡ್ಡ ರಾಕ್ಷಸ ಎಂದರೆ ಅಪರಾಧಿ ಮನೋಭಾವ. ನಾನು ಹಾಗೆ ಮಾಡಬಾರದಿತ್ತು, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು ಎಂದು ಕೊರಗುತ್ತಾ ಕೂರಬಾರದು. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆ ತಪ್ಪಿನಿಂದ ಪಾಠ ಕಲಿಯಿರಿ, ಕ್ಷಮೆ ಕೇಳಿ ಮತ್ತು ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಸಾಗಬೇಕು. ಹಳೆಯ ತಪ್ಪಿನ ಭಾರವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ನಡೆದರೆ ಜೀವನದ ಓಟದಲ್ಲಿ ವೇಗವಾಗಿ ಓಡಲು ಯಾವತ್ತೂ ಸಾಧ್ಯವಿಲ್ಲ. 3. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ನಿಮಗೆ ವಿಪರೀತ ಸುಸ್ತಾದಾಗ ಅಥವಾ ಜಿಗುಪ್ಸೆ ಮೂಡಿದಾಗ ಪ್ರಕೃತಿಯ ಮಡಿಲಿಗೆ ಹೋಗಬೇಕು. ಮರಗಳು, ಹರಿಯುವ ನೀರು, ಪಕ್ಷಿಗಳ ಚಿಲಿಪಿಲಿ ಮತ್ತು ಮುಂಜಾನೆಯ ಸೂರ್ಯನ ಬಿಸಿಲು ಇವುಗಳಲ್ಲಿ ಅದ್ಭುತವಾದ ಗುಣಪಡಿಸುವ ಶಕ್ತಿ ಇದೆ. ಪ್ರಕೃತಿಯೊಂದಿಗೆ ನೀವು ಬೆರೆದಾಗ ನಿಮ್ಮ ದಣಿದ ದೇಹದ ಪ್ರತಿಯೊಂದು ಕಣಕ್ಕೂ ಹೊಸ ಜೀವ ತುಂಬಿದಂತೆ ಭಾಸವಾಗುತ್ತದೆ. 4. ಆಧ್ಯಾತ್ಮಿಕ ಶಕ್ತಿಯ ಮರುಪೂರಣ. ನಿಮ್ಮ ಮೊಬೈಲ್ ಬ್ಯಾಟರಿ ಖಾಲಿಯಾದಾಗ ಅದನ್ನು ವಿದ್ಯುತ್ಗೆ ಹಾಕಿ ಹೇಗೆ ಚಾರ್ಜ್ ಮಾಡುತ್ತೀರೋ ಹಾಗೆಯೇ ನಿಮ್ಮ ಶಕ್ತಿ ಕುಂದಿದಾಗ ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ಆ ಬ್ರಹ್ಮಾಂಡದ ಅನಂತ ಶಕ್ತಿಗೆ ಜೋಡಿಸಬೇಕು. ಪ್ರತಿದಿನ 10 ನಿಮಿಷ ಕಣ್ಣು ಮುಚ್ಚಿ ಬ್ರಹ್ಮಾಂಡದ ಅಪಾರ ಶಕ್ತಿ ನನ್ನೊಳಗೆ ಪ್ರವೇಶಿಸುತ್ತಿದೆ ಎಂದು ಭಾವಿಸಬೇಕು. ನಿಜವಾದ ಶಕ್ತಿ ಇರುವುದು ಅಂಗಡಿಯಲ್ಲಿ ಸಿಗುವ ಯಾವುದೇ ಬಾಟಲಿಯಲ್ಲ, ಅದು ಇರುವುದು ನಮ್ಮ ಶಾಂತ ಮತ್ತು ಸಕಾರಾತ್ಮಕ ಮನಸ್ಸಿನಲ್ಲಿ ಎಂಬುದನ್ನು ಈ 12ನೇ ಅಧ್ಯಾಯ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತದೆ. 13ನೇ ಅಧ್ಯಾಯ ಹೊಸ ಆಲೋಚನೆಗಳ ಹರಿವು ನಿಮ್ಮನ್ನು ಮರುಸೃಷ್ಟಿಸುತ್ತದೆ. ಪ್ರಸಿದ್ಧ ರೋಮನ್ ತತ್ವಜ್ಞಾನಿ ಮಾರ್ಕಸ್ ಅರೇಲಿಯಸ್ ಒಮ್ಮೆ ಹೇಳಿದ್ದನು, ನಮ್ಮ ಜೀವನವು ನಮ್ಮ ಆಲೋಚನೆಗಳು ಹೇಗೆ ಮಾಡುತ್ತವೆಯೋ ಹಾಗೆ ಆಗುತ್ತದೆ. ನಾವು ಪ್ರತಿದಿನ ಎಂತಹ ಆಲೋಚನೆಗಳಿಗೆ ನಮ್ಮ ಮನಸ್ಸಿನಲ್ಲಿ ಜಾಗ ಕೊಡುತ್ತೇವೆಯೋ ನಮ್ಮ ವ್ಯಕ್ತಿತ್ವ ಮತ್ತು ಭವಿಷ್ಯ ಕೂಡ ಅದೇ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಎಂಬುದನ್ನು ಲೇಖಕರು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ನಿಮ್ಮ ಜೀವನ ಈಗಿರುವ ಸ್ಥಿತಿಗಿಂತ ಉತ್ತಮವಾಗಬೇಕು ಎಂದು ನೀವು ಬಯಸಿದರೆ ನಿಮ್ಮ ಹಳೆಯ ಆಲೋಚನಾ ಕ್ರಮವನ್ನು ಸಂಪೂರ್ಣವಾಗಿ ಬದಲಾಯಿಸಲೇಬೇಕು. ಹೊಸ ಆಲೋಚನೆಗಳಿಂದ ಹೊಸ ವ್ಯಕ್ತಿತ್ವವನ್ನು ಸೃಷ್ಟಿಸಿಕೊಳ್ಳಲು ಲೇಖಕರು ನೀಡುವ ಸೂತ್ರಗಳು ಇಲ್ಲಿವೆ. 1. ಮನಸ್ಸನ್ನು ಶುದ್ಧೀಕರಿಸುವ ಪ್ರಕ್ರಿಯೆ. ಒಂದು ಲೋಟದಲ್ಲಿರುವ ಕೊಳಕು ನೀರನ್ನು ಶುದ್ಧ ಮಾಡಬೇಕಾದರೆ ಅದಕ್ಕೆ ನಿರಂತರವಾಗಿ ಶುದ್ಧ ನೀರನ್ನು ಸುರಿಯುತ್ತಲೇ ಇರಬೇಕು. ಆಗ ಕೊಳಕು ನೀರೆಲ್ಲ ಹೊರಚೆಲ್ಲಿ ಲೋಟದಲ್ಲಿ ಕೇವಲ ಶುದ್ಧ ನೀರು ಮಾತ್ರ ಉಳಿಯುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರುವ ಭಯ, ಕೋಪ ಮತ್ತು ಹತಾಶೆ ಎಂಬ ಕೊಳಕು ನೀರನ್ನು ಹೊರಹಾಕಲು ಅದಕ್ಕೆ ನಿರಂತರವಾಗಿ ಭರವಸೆ, ಪ್ರೀತಿ ಮತ್ತು ವಿಶ್ವಾಸ ಎಂಬ ಸಕಾರಾತ್ಮಕ ವಿಚಾರಗಳನ್ನು ತುಂಬುತ್ತಲೇ ಇರಬೇಕು. 2. 24 ಗಂಟೆಗಳ ಆಲೋಚನಾ ಸವಾಲು. ಲೇಖಕರು ಒಂದು ಅದ್ಭುತವಾದ ಸವಾಲು ಕೊಡುತ್ತಾರೆ. ಕೇವಲ 1 ದಿನ ಅಂದರೆ 24 ಗಂಟೆಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ನಕಾರಾತ್ಮಕ ಯೋಚನೆ ಬಾರದಂತೆ ಕಾವಲು ಕಾಯಬೇಕು. ಬರೀ ಒಳ್ಳೆಯದನ್ನೇ ಯೋಚಿಸಬೇಕು, ಭರವಸೆಯ ಮಾತುಗಳನ್ನೇ ಆಡಬೇಕು. ಈ 1 ದಿನದ ಸಕಾರಾತ್ಮಕತೆಯ ಅನುಭವ ನಿಮ್ಮ ಇಡೀ ಜೀವನದ ಆಲೋಚನಾ ಕ್ರಮವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. 3 ಪದಗಳ ಅದ್ಭುತ ಶಕ್ತಿ. ನೀವು ಬಳಸುವ ಪ್ರತಿಯೊಂದು ಪದಕ್ಕೂ ಜೀವವಿದೆ. ನನ್ನಿಂದ ಸಾಧ್ಯವಿಲ್ಲ, ನಾನು ಸೋತು ಹೋದೆ ಎಂಬ ಪದಗಳನ್ನು ಹಿಂದೆ ಬಿಟ್ಟು ಬಿಡಿ. ನಾನು ಎಂತಹ ಕಷ್ಟವನ್ನಾದರೂ ಎದುರಿಸಬಲ್ಲೆ, ನನ್ನ ಭವಿಷ್ಯ ಅದ್ಭುತವಾಗಿದೆ ಎಂಬ ಶಕ್ತಿಶಾಲಿ ಪದಗಳನ್ನು ಪ್ರತಿದಿನ ನಿಮಗೆ ನೀವೇ ಹೇಳಿಕೊಳ್ಳಬೇಕು. ನಿಮ್ಮ ಮಾತುಗಳು ನಿಮ್ಮ ಉಪಪ್ರಜ್ಞಾ ಮನಸ್ಸಿಗೆ ಕೊಡುವ ನೇರವಾದ ಆದೇಶಗಳಾಗಿವೆ. 4 ಶ್ರೇಷ್ಠರ ವಿಚಾರಗಳನ್ನು ಓದಿ. ಹೊಸ ಮತ್ತು ಸಕಾರಾತ್ಮಕ ಆಲೋಚನೆಗಳು ತಾನಾಗಿಯೇ ಹುಟ್ಟಿಕೊಳ್ಳುವುದಿಲ್ಲ. ಅದಕ್ಕಾಗಿ ಪ್ರತಿದಿನ ಉತ್ತಮ ಪುಸ್ತಕಗಳನ್ನು ಓದಬೇಕು, ಸ್ಫೂರ್ತಿದಾಯಕ ವಿಚಾರಗಳನ್ನು ಆಲಿಸಬೇಕು. ಆ ಹೊಸ ಜ್ಞಾನದ ಹರಿವು ನಿಮ್ಮ ಹಳೆಯ ನಕಾರಾತ್ಮಕ ಮನಸ್ಥಿತಿಯನ್ನು ಕೊಚ್ಚಿಕೊಂಡು ಹೋಗುತ್ತದೆ. ನಾವು ಧರಿಸುವ ಬಟ್ಟೆಗಳು ಹಳೆಯದಾದಾಗ ಅದನ್ನು ಬದಲಾಯಿಸುವಂತೆ ನಮಗೆ ನೋವು ಕೊಡುವ ನಮ್ಮ ಹಳೆಯ ಮತ್ತು ಕೊಳೆತ ಆಲೋಚನೆಗಳನ್ನು ಬದಲಾಯಿಸಲೇಬೇಕು. ಹೊಸ ಆಲೋಚನೆಗಳೇ ಹೊಸ ಜೀವನದ ಅಡಿಪಾಯ ಎಂಬುದು ಈ 13ನೇ ಅಧ್ಯಾಯದ ಸಾರಾಂಶ. 14ನೇ ಅಧ್ಯಾಯ ಸುಲಭ ಶಕ್ತಿಗಾಗಿ ವಿಶ್ರಾಂತಿ ಪಡೆಯಿರಿ. ನಮ್ಮಲ್ಲಿ ಅನೇಕರು ಕಷ್ಟಪಟ್ಟು ಕೆಲಸ ಮಾಡುವುದು ಎಂದರೆ ಹಲ್ಲು ಕಚ್ಚಿಕೊಂಡು ಒತ್ತಡ ಮಾಡಿಕೊಂಡು ಹಗಲಿರುಳು ನಿದ್ದೆ ಬಿಟ್ಟು ಒದ್ದಾಡುವುದು ಎಂದು ನಂಬಿದ್ದಾರೆ. ಆದರೆ ಲೇಖಕರು ಇಲ್ಲಿ ಒಂದು ಆಶ್ಚರ್ಯಕರವಾದ ಸತ್ಯವನ್ನು ಹೇಳುತ್ತಾರೆ. ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಮನಸ್ಸು ಮತ್ತು ದೇಹ ಒತ್ತಡದಲ್ಲಿದ್ದರೆ ನಿಮಗೆ ಸರಿಯಾದ ಯಶಸ್ಸು ಸಿಗುವುದಿಲ್ಲ. ನೀವು ನಿರಾಳವಾಗಿದ್ದಾಗ ಮಾತ್ರ ನಿಮ್ಮೊಳಗಿನ ನಿಜವಾದ ಶಕ್ತಿ ಹೊರಬರುತ್ತದೆ. ಇದನ್ನೇ ಮನಃಶಾಸ್ತ್ರದಲ್ಲಿ ವಿಲೋಮ ಪ್ರಯತ್ನದ ನಿಯಮ ಎಂದು ಕರೆಯುತ್ತಾರೆ. ಅಂದರೆ ನೀವು ಅತಿಯಾದ ಆತಂಕದಿಂದ ಒಂದು ಕೆಲಸವನ್ನು ಮಾಡಲು ಹೋದಾಗ ನಿಮ್ಮ ಆತಂಕವೇ ಆ ಕೆಲಸವನ್ನು ಕೆಡಿಸಿಬಿಡುತ್ತದೆ. ಹಾಗಾದರೆ ಸುಲಭವಾಗಿ ಮತ್ತು ನಿರಾಳವಾಗಿ ಕೆಲಸ ಮಾಡಿ ಯಶಸ್ಸು ಪಡೆಯುವುದು ಹೇಗೆ? ಇಲ್ಲಿವೆ ಸೂತ್ರಗಳು. 1. ಅತಿಯಾಗಿ ಬಲವಂತ ಮಾಡಬೇಡಿ.
ಕೆಲವು ಬಾರಿ ನಾವು ಸಮಸ್ಯೆಗಳನ್ನು ಬಗೆಹರಿಸಲು ವಿಪರೀತ ತಲೆ ಕೆಡಿಸಿಕೊಳ್ಳುತ್ತೇವೆ, ಮೆದುಳಿಗೆ ವಿಪರೀತ ಒತ್ತಡ ಹಾಕುತ್ತೇವೆ. ಆ ರೀತಿ ಅತಿಯಾಗಿ ಬಲವಂತ ಮಾಡಿದಾಗ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅಂತಹ ಸಮಯದಲ್ಲಿ ಆ ಸಮಸ್ಯೆಯನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಬಿಡಬೇಕು, ನಿರಾಳವಾಗಿ ಬೇರೆ ಕೆಲಸ ಮಾಡಬೇಕು. ನಿಮ್ಮ ಮೆದುಳು ನಿರಾಳವಾದಾಗ ನೀವೇ ಆಶ್ಚರ್ಯಪಡುವಷ್ಟು ಸುಲಭವಾಗಿ ಆ ಸಮಸ್ಯೆಗೆ ಪರಿಹಾರ ಹೊಳೆಯುತ್ತದೆ. 2 ದೈಹಿಕ ವಿಶ್ರಾಂತಿಯ ಕಲೆ. ನಿಮ್ಮ ಮನಸ್ಸು ನಿರಾಳವಾಗಬೇಕಾದರೆ ಮೊದಲು ನಿಮ್ಮ ದೇಹ ನಿರಾಳವಾಗಬೇಕು. ಕುಳಿತುಕೊಳ್ಳುವಾಗ ನಿಮ್ಮ ಸ್ನಾಯುಗಳನ್ನು ಬಿಗಿಯಾಗಿ ಇಟ್ಟುಕೊಳ್ಳಬಾರದು. ಆಗಾಗ ಕಣ್ಣು ಮುಚ್ಚಿ ನನ್ನ ಕಾಲಿನಿಂದ ತಲೆಯವರೆಗೂ ಎಲ್ಲಾ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತಿವೆ ಎಂದು ಭಾವಿಸಬೇಕು. ನಿಮ್ಮ ದೇಹವು ಹಗುರವಾದಂತೆಲ್ಲ ನಿಮ್ಮ ಮನಸ್ಸಿನ ಭಾರವು ಕಡಿಮೆಯಾಗುತ್ತದೆ. 3 ಮಕ್ಕಳಂತೆ ನಿರಾಳವಾಗಿರಿ. ನೀವು ಸಣ್ಣ ಮಕ್ಕಳನ್ನು ಗಮನಿಸಿರಬಹುದು. ಅವರು ಆಡುವಾಗ ಎಷ್ಟೇ ಬಿದ್ದರೂ ಅವರಿಗೆ ಹೆಚ್ಚು ಪೆಟ್ಟಾಗುವುದಿಲ್ಲ, ಏಕೆಂದರೆ ಅವರ ದೇಹದಲ್ಲಿ ಯಾವುದೇ ಬಿಗಿತ ಇರುವುದಿಲ್ಲ. ಆದರೆ ದೊಡ್ಡವರು ಬಿದ್ದಾಗ ಮೂಳೆ ಮುರಿದುಕೊಳ್ಳುತ್ತಾರೆ, ಕಾರಣ ಅವರ ಇಡೀ ದೇಹ ಬಿಗಿಯಾಗಿರುತ್ತದೆ. ಜೀವನದಲ್ಲೂ ಅಷ್ಟೇ ಮಕ್ಕಳಂತೆ ನಿರಾಳವಾಗಿ ಪರಿಸ್ಥಿತಿಗಳನ್ನು ಎದುರಿಸಿದರೆ ಕಷ್ಟಗಳು ನಮಗೆ ಹೆಚ್ಚು ಪೆಟ್ಟನ್ನು ಕೊಡುವುದಿಲ್ಲ. 4 ಭಾರವನ್ನು ಕೆಳಗಿಳಿಸಿ. ಪ್ರಪಂಚದ ಎಲ್ಲಾ ಜವಾಬ್ದಾರಿ ನಿಮ್ಮ ಒಬ್ಬನ ಮೇಲೆಯೇ ಇದೆ ಎಂಬಂತೆ ವರ್ತಿಸಬಾರದು. ನನ್ನ ಕೈಲಾದ ಶ್ರೇಷ್ಠ ಪ್ರಯತ್ನವನ್ನು ನಾನು ಮಾಡುತ್ತೇನೆ, ಉಳಿದ ಫಲಿತಾಂಶವನ್ನು ಆ ಭಗವಂತನಿಗೆ ಅಥವಾ ಪ್ರಕೃತಿಗೆ ಬಿಡುತ್ತೇನೆ ಎಂದು ನಿರಾಳವಾಗಿರಬೇಕು. ವಿಶ್ರಾಂತಿ ಪಡೆಯುವುದು ಎಂದರೆ ಸೋಮಾರಿಯಾಗುವುದಲ್ಲ, ಬದಲಾಗಿ ಯಂತ್ರಕ್ಕೆ ಎಣ್ಣೆ ಹಾಕಿದಂತೆ ಎಣ್ಣೆ ಹಾಕಿದ ಯಂತ್ರವು ಶಬ್ದ ಮಾಡದೆ ಹೆಚ್ಚು ಸುಲಭವಾಗಿ ಮತ್ತು ವೇಗವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆ ನಿರಾಳವಾದ ಮನಸ್ಸು ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎಂಬುದೇ ಈ 14ನೇ ಅಧ್ಯಾಯದ ಸಾರಾಂಶ. 15ನೇ ಅಧ್ಯಾಯ. ಜನರು ನಿಮ್ಮನ್ನು ಇಷ್ಟಪಡುವಂತೆ ಮಾಡುವುದು ಹೇಗೆ. ಮನುಷ್ಯ ಒಂದು ಸಾಮಾಜಿಕ ಜೀವಿ. ನನ್ನನ್ನು ಯಾರು ಇಷ್ಟಪಡದಿದ್ದರೂ ಪರವಾಗಿಲ್ಲ, ನಾನು ಒಂಟಿಯಾಗಿಯೇ ಬದುಕಬಲ್ಲೆ ಎಂದು ಯಾರಾದರೂ ಹೇಳಿದರೆ ಅದು ಶುದ್ಧ ಸುಳ್ಳು ಎನ್ನುತ್ತಾರೆ ಲೇಖಕರು. ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲೂ ಬೇರೆಯವರು ನನ್ನನ್ನು ಗುರುತಿಸಬೇಕು, ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಎನ್ನುವ ಬಲವಾದ ಆಸೆ ಇದ್ದೇ ಇರುತ್ತದೆ. ನೀವು ಎಷ್ಟೇ ಬುದ್ಧಿವಂತರಾಗಿರಬಹುದು, ಎಷ್ಟೇ ಹಣ ಮಾಡಿರಬಹುದು, ಆದರೆ ನಿಮ್ಮ ಸುತ್ತಲಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಇಲ್ಲದಿದ್ದರೆ ಆ ಯಶಸ್ಸಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಹಾಗಾದರೆ ಇತರರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುವುದು ಹೇಗೆ? ಅದಕ್ಕೆ ಲೇಖಕರು ನೀಡುವ ಕೆಲವು ಸರಳ ಹಾಗೂ ಅದ್ಭುತವಾದ ತಂತ್ರಗಳು ಇಲ್ಲಿವೆ. 1. ಸುಲಭವಾಗಿ ಬೆರೆಯುವ ವ್ಯಕ್ತಿತ್ವ. ಕೆಲವರ ಜೊತೆ ಮಾತನಾಡಲು ಹೋದರೆ ಅವರು ಯಾವಾಗಲೂ ಸಿಡುಕುತ್ತಿರುತ್ತಾರೆ ಅಥವಾ ಅತಿಯಾದ ಅಹಂಕಾರದಿಂದ ವರ್ತಿಸುತ್ತಾರೆ. ಅಂತಹವರ ಬಳಿ ಹೋಗಲು ಯಾರಿಗೂ ಇಷ್ಟವಾಗುವುದಿಲ್ಲ. ಆದ್ದರಿಂದ ನೀವು ಸುಲಭವಾಗಿ ಬೆರೆಯುವ ಹಗುರವಾದ ಮತ್ತು ಆರಾಮದಾಯಕವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಒಂದು ಹಳೆಯ ಪಾದರಕ್ಷೆ ಹಾಕಿಕೊಂಡಾಗ ಕಾಲುಗಳಿಗೆ ಎಷ್ಟು ಆರಾಮವೆನಿಸುತ್ತದೆಯೋ ನಿಮ್ಮ ಜೊತೆಗೆ ಇರುವಾಗ ಇತರರಿಗೂ ಅಷ್ಟೇ ಆರಾಮವೆನಿಸಬೇಕು. 2. ಇತರರಲ್ಲಿ ನೈಜ ಆಸಕ್ತಿ ತೋರಿಸಿ. ಜನರು ನಿಮ್ಮನ್ನು ಇಷ್ಟಪಡಬೇಕಾದರೆ ಮೊದಲು ನೀವು ಜನರನ್ನು ಇಷ್ಟಪಡಬೇಕು. ಇತರರ ಸಾಧನೆಗಳನ್ನು ಪ್ರಾಮಾಣಿಕವಾಗಿ ಹೊಗಳಬೇಕು. ಅವರು ಮಾತನಾಡುವಾಗ ಮಧ್ಯ ಬಾಯಿ ಹಾಕದೆ ಸಂಪೂರ್ಣ ಗಮನವಿಟ್ಟು ಆಲಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತದೆ, ಅದನ್ನು ಹುಡುಕಿ ಪ್ರಶಂಸಿಸಬೇಕು. 3. ಹೆಸರುಗಳನ್ನು ನೆನಪಿಟ್ಟುಕೊಳ್ಳಿ. ಯಾವುದೇ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಅತ್ಯಂತ ಸುಮಧುರವಾದ ಪದ ಎಂದರೆ ಅದು ಅವರ ಸ್ವಂತ ಹೆಸರು. ನೀವು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವರ ಹೆಸರನ್ನು ನೆನಪಿಟ್ಟುಕೊಂಡು ಮುಂದಿನ ಬಾರಿ ಭೇಟಿಯಾದಾಗ ಅದೇ ಹೆಸರಿನಿಂದ ಕರೆದು ಮಾತನಾಡಿಸಬೇಕು. ಇದು ಅವರಿಗೆ ನೀವು ಕೊಡುವ ಅತಿ ದೊಡ್ಡ ಗೌರವವಾಗಿರುತ್ತದೆ ಮತ್ತು ಅವರು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. 4. ತಪ್ಪುಗಳನ್ನು ಹುಡುಕುವುದನ್ನು ಬಿಡಿ. ಯಾವಾಗಲೂ ಇತರರ ತಪ್ಪುಗಳನ್ನು ಹುಡುಕುವ, ಅವರನ್ನು ಟೀಕಿಸುವ ಅಥವಾ ದೂರು ಹೇಳುವ ಅಭ್ಯಾಸವನ್ನು ಹಿಂದೆ ಬಿಟ್ಟುಬಿಡಬೇಕು. ಯಾರೂ ಪರಿಪೂರ್ಣರಲ್ಲ. ಇತರರನ್ನು ಅವರು ಹೇಗಿದ್ದಾರೋ ಹಾಗೆಯೇ ಒಪ್ಪಿಕೊಳ್ಳಲು ಕಲಿಯಬೇಕು. 5. ಪ್ರೀತಿಯನ್ನು ಹೊರಸೂಸಿ. ನಿಮ್ಮ ಮನಸ್ಸಿನಲ್ಲಿ ಇತರರ ಬಗ್ಗೆ ದ್ವೇಷವಿದ್ದರೆ ನೀವು ಹೊರಗಡೆ ಎಷ್ಟೇ ನಾಟಕ ಮಾಡಿದರೂ ಜನರಿಗೆ ಅದು ಸುಲಭವಾಗಿ ಅರ್ಥವಾಗಿ ಬಿಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನ ಅಂತರಾಳದಿಂದಲೇ ಇತರರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಬೇಕು. ನೀವು ಜಗತ್ತಿಗೆ ಯಾವ ಪ್ರೀತಿಯನ್ನು ಹಂಚುತ್ತೀರೋ ಅದೇ ಪ್ರೀತಿ 10 ಪಟ್ಟು ಹೆಚ್ಚಾಗಿ ನಿಮಗೆ ಮರಳಿ ಸಿಗುತ್ತದೆ. ಯಶಸ್ಸು ಎನ್ನುವುದು ಕೇವಲ ನಾವು ಗಳಿಸುವ ಹಣದಲ್ಲಿಲ್ಲ, ಬದಲಾಗಿ ನಾವು ಗಳಿಸುವ ಜನರ ಪ್ರೀತಿಯಲ್ಲಿದೆ ಎಂಬುದನ್ನು ಈ 15ನೇ ಅಧ್ಯಾಯ ನಮಗೆ ಬಹಳ ಸುಂದರವಾಗಿ ಕಲಿಸಿಕೊಡುತ್ತದೆ. 16ನೇ ಅಧ್ಯಾಯ. ಹೃದಯದ ನೋವಿಗೆ ಔಷಧ. ನಮ್ಮ ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆಯೇ ಆಗುವುದಿಲ್ಲ. ಕೆಲವೊಮ್ಮೆ ನಾವು ಅತಿ ಹೆಚ್ಚು ಪ್ರೀತಿಸುವವರನ್ನು ಕಳೆದುಕೊಳ್ಳಬಹುದು, ಪ್ರೀತಿಯಲ್ಲಿ ಮೋಸ ಹೋಗಬಹುದು, ವ್ಯಾಪಾರದಲ್ಲಿ ದೊಡ್ಡ ನಷ್ಟವಾಗಬಹುದು ಅಥವಾ ನಂಬಿದವರಿಂದಲೇ ದ್ರೋಹವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಆಗುವ ಹೃದಯದ ನೋವು ಮನುಷ್ಯನನ್ನು ಒಳಗಿನಿಂದಲೇ ಕೊಲ್ಲುತ್ತದೆ ಮತ್ತು ಬದುಕಿನ ಉತ್ಸಾಹವನ್ನೇ ಕಿತ್ತುಕೊಳ್ಳುತ್ತದೆ. ಇಂತಹ ತೀವ್ರವಾದ ಮಾನಸಿಕ ನೋವಿನಿಂದ ಹೊರಬರಲು ಕೇವಲ ಮಾತ್ರೆಗಳು ಕೆಲಸ ಮಾಡುವುದಿಲ್ಲ. ಅದಕ್ಕಾಗಿ ಲೇಖಕರು ಇಲ್ಲಿ ಕೆಲವು ಅದ್ಭುತವಾದ ಮತ್ತು ಪ್ರಾಯೋಗಿಕವಾದ ಔಷಧಗಳನ್ನು ನೀಡಿದ್ದಾರೆ. 1. ಕೆಲಸದಲ್ಲಿ ಮಗ್ನರಾಗಿ.
ತೀವ್ರವಾದ ದುಃಖವಿದ್ದಾಗ ಒಂದೇ ಕಡೆ ಕತ್ತಲೆಯಲ್ಲಿ ಕೂತು ಕೊರಗುತ್ತಾ ಇರಬಾರದು. ನೋವನ್ನು ಮರೆಯಲು ಇರುವ ಅತಿ ದೊಡ್ಡ ಔಷಧ ಎಂದರೆ ನಿಮ್ಮನ್ನು ನೀವು ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು. ಬೆವರು ಬರುವಂತೆ ವ್ಯಾಯಾಮ ಮಾಡಿ ನಡೆಯಿರಿ ಅಥವಾ ಮನೆಯ ಕೆಲಸಗಳನ್ನು ಮಾಡಬೇಕು. ನಿಮ್ಮ ದೇಹ ದಣಿದಾಗ ಅನಗತ್ಯ ವಿಚಾರಗಳನ್ನು ಆಲೋಚಿಸಲು ನಿಮ್ಮ ಮನಸ್ಸಿಗೆ ಸಮಯವೇ ಸಿಗುವುದಿಲ್ಲ. ಕೆಲಸವು ದುಃಖವನ್ನು ಕೊಲ್ಲುವ ಅತ್ಯುತ್ತಮ ಅಸ್ತ್ರ. 2 ನೋವನ್ನು ಹೊರಹಾಕಿ. ದುಃಖವಾದಾಗ ಕಣ್ಣೀರು ಬಂದರೆ ಧಾರಾಳವಾಗಿ ಅತ್ತು ಬಿಡಬೇಕು. ಅಳುವುದು ದೌರ್ಬಲ್ಯದ ಸಂಕೇತವಲ್ಲ, ಅದು ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ರಕ್ಷಣಾ ವ್ಯವಸ್ಥೆ. ಆ ಕಣ್ಣೀರಿನ ಜೊತೆಗೆ ನಿಮ್ಮ ಮನಸ್ಸಿನ ಭಾರ ಮತ್ತು ಒತ್ತಡವೂ ಹರಿದು ಹೋಗುತ್ತದೆ. ನೋವನ್ನು ಮನಸ್ಸಿನಲ್ಲೇ ಅದುಮಿಟ್ಟುಕೊಂಡರೆ ಅದು ಮುಂದೊಂದು ದಿನ ದೈಹಿಕ ಕಾಯಿಲೆಯಾಗಿ ಸ್ಫೋಟಗೊಳ್ಳುತ್ತದೆ. 3. ನಿಮ್ಮ ಸಾಮಾನ್ಯ ದಿನಚರಿಗೆ ಮರಳಿ. ಎಷ್ಟೇ ದೊಡ್ಡ ಕಷ್ಟ ಅಥವಾ ಸಾವು ನೋವು ಎದುರಾದರೂ ನಿಮ್ಮ ದೈನಂದಿನ ಕೆಲಸಗಳನ್ನು ಆದಷ್ಟು ಬೇಗ ಶುರು ಮಾಡಬೇಕು. ನನ್ನ ಜೀವನ ಮುಗಿದೇ ಹೋಯಿತು ಎಂದು ಮೂಲೆಯಲ್ಲಿ ಕೂರಬಾರದು. ಪ್ರಪಂಚ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳಿಗೆ ನೀವು ಎಷ್ಟು ಬೇಗ ಮರಳುತ್ತೀರೋ ಅಷ್ಟು ಬೇಗ ನಿಮ್ಮ ಗಾಯ ಮಾಯುತ್ತದೆ. 4. ಸಮಯ ಮತ್ತು ನಂಬಿಕೆ. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಸಮಯವು ಜಗತ್ತಿನ ಅತಿ ದೊಡ್ಡ ವೈದ್ಯ. ಈಗ ನಿಮಗೆ ಸಹಿಸಲಾಗದಷ್ಟು ದೊಡ್ಡದಾಗಿ ಕಾಣುತ್ತಿರುವ ನೋವು ಸಮಯ ಕಳೆದಂತೆಲ್ಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದರ ಜೊತೆಗೆ ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಡಬೇಕು. ದೇವರು ನನಗೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡುತ್ತಿದ್ದಾನೆ ಎಂದು ಪ್ರಾರ್ಥಿಸಬೇಕು. ಹೃದಯದ ನೋವು ಎನ್ನುವುದು ಜೀವನದ ಅಂತ್ಯವಲ್ಲ, ಅದೊಂದು ಕಠಿಣವಾದ ತಿರುವು ಮಾತ್ರ. ಆ ನೋವಿನಿಂದ ಪಾಠ ಕಲಿತು ಕಣ್ಣೀರು ಒರೆಸಿಕೊಂಡು ಮುಂದೆ ಸಾಗಬೇಕು ಎಂಬುದೇ ಈ 16ನೇ ಅಧ್ಯಾಯದ ಅದ್ಭುತ ಸಂದೇಶ. 17ನೇ ಅಧ್ಯಾಯ ಉನ್ನತ ಶಕ್ತಿಯನ್ನು ಪಡೆದುಕೊಳ್ಳುವುದು ಹೇಗೆ. ನಮ್ಮ ಸ್ವಂತ ಬುದ್ಧಿಮತ್ತೆ, ದೈಹಿಕ ಶಕ್ತಿ ಅಥವಾ ಹಣದಿಂದ ಮಾತ್ರ ಜೀವನದ ಎಲ್ಲಾ ಯುದ್ಧಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಕೈಮೀರಿದ ಪರಿಸ್ಥಿತಿಗಳು ಎದುರಾಗುತ್ತವೆ. ಅಂತಹ ಸಮಯದಲ್ಲಿ ನಮ್ಮನ್ನು ಕೈಹಿಡಿದು ನಡೆಸಲು ಒಂದು ಅಗಾಧವಾದ ಕಣ್ಣಿಗೆ ಕಾಣದ ಉನ್ನತ ಶಕ್ತಿಯ ಅಗತ್ಯವಿದೆ. ಆ ಶಕ್ತಿ ಬ್ರಹ್ಮಾಂಡದ ಶಕ್ತಿ ಅಥವಾ ದೈವಿಕ ಶಕ್ತಿ. ಆ ಉನ್ನತ ಶಕ್ತಿಯು ಎಲ್ಲೋ ಆಕಾಶದಲ್ಲಿ ಕೂತಿಲ್ಲ, ಅದು ಸದಾ ನಮ್ಮ ಸುತ್ತಲೂ ನಮ್ಮೊಳಗೆ ಇರುತ್ತದೆ. ಆ ಶಕ್ತಿಯನ್ನು ಜಾಗೃತಗೊಳಿಸಿ ನಮ್ಮ ಜೀವನದ ಏಳಿಗೆಗಾಗಿ ಬಳಸಿಕೊಳ್ಳುವುದು ಹೇಗೆ ಎಂಬುದನ್ನು ಲೇಖಕರು ಈ ಕೊನೆಯ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. 1. ನಿಮ್ಮ ಮನಸ್ಸನ್ನು ಸರಿಯಾದ ತರಂಗಾಂತರಕ್ಕೆ ಹೊಂದಿಸಿ. ರೇಡಿಯೋದಲ್ಲಿ ಉತ್ತಮ ಹಾಡು ಕೇಳಬೇಕಾದರೆ ಅದನ್ನು ಸರಿಯಾದ ತರಂಗಾಂತರಕ್ಕೆ ಹೊಂದಿಸಬೇಕು, ಇಲ್ಲದಿದ್ದರೆ ಕೇವಲ ಗದ್ದಲ ಕೇಳಿಸುತ್ತದೆ. ಅದೇ ರೀತಿ ದೈವಿಕ ಶಕ್ತಿಯನ್ನು ನಿಮ್ಮತ್ತ ಸೆಳೆಯಬೇಕಾದರೆ ನಿಮ್ಮ ಮನಸ್ಸನ್ನು ಪ್ರೀತಿ, ಭರವಸೆ ಮತ್ತು ನಂಬಿಕೆಯ ತರಂಗಾಂತರಕ್ಕೆ ಹೊಂದಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ದ್ವೇಷವಿದ್ದಾಗ ಆ ಶಕ್ತಿಯ ಸಂಪರ್ಕ ಕಡಿತಗೊಳ್ಳುತ್ತದೆ. 2. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಿ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಭ್ರಮೆಯಿಂದ ಹೊರಬನ್ನಿ. ಭಗವಂತನೇ, ನನ್ನನ್ನು ನಿನ್ನ ಕೈಗೊಪ್ಪಿಸುತ್ತಿದ್ದೇನೆ, ನನ್ನ ಮೂಲಕ ನೀನೇ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿಸು ಎಂದು ಸಂಪೂರ್ಣವಾಗಿ ಶರಣಾಗಬೇಕು. ನೀವು ಆ ಶಕ್ತಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ನಿಮ್ಮ ಮೇಲಿರುವ ಒತ್ತಡದ ಪರ್ವತವೇ ಕರಗಿ ಹೋಗುತ್ತದೆ. 3. ಸದಾ ಕೃತಜ್ಞತೆಯ ಭಾವ ಬೆಳೆಸಿಕೊಳ್ಳಿ. ಆ ಉನ್ನತ ಶಕ್ತಿಯನ್ನು ಸೆಳೆಯುವ ಅತ್ಯಂತ ಬಲವಾದ ಕಾಂತ ಎಂದರೆ ಕೃತಜ್ಞತೆ. ನಿಮಗೆ ಸಿಕ್ಕಿರುವ ಪ್ರತಿಯೊಂದು ಸಣ್ಣ ಖುಷಿಗೂ, ಅವಕಾಶಕ್ಕೂ ಪ್ರತಿದಿನ ಧನ್ಯವಾದ ಹೇಳಬೇಕು. ನೀವು ಕೃತಜ್ಞರಾದಷ್ಟು ಆ ಬ್ರಹ್ಮಾಂಡವು ನಿಮಗೆ ಇನ್ನಷ್ಟು ಒಳ್ಳೆಯದನ್ನೇ ನೀಡುತ್ತಾ ಹೋಗುತ್ತದೆ. 4. ನೀವು ಎಂದಿಗೂ ಒಬ್ಬಂಟಿಯಲ್ಲ. ನೀವು ಎಷ್ಟೇ ಕತ್ತಲೆಯಲ್ಲಿರಲಿ, ಎಷ್ಟೇ ಕಷ್ಟದಲ್ಲಿರಲಿ, ನಾನು ಒಬ್ಬಂಟಿಯಲ್ಲ. ಆ ದೈವಿಕ ಶಕ್ತಿ ಸದಾ ನನ್ನ ಬೆನ್ನಿಗಿದೆ ಮತ್ತು ನನ್ನನ್ನು ರಕ್ಷಿಸುತ್ತಿದೆ ಎಂಬ ನಂಬಿಕೆಯನ್ನು ನಿಮ್ಮ ಉಸಿರಾಗಿಸಿಕೊಳ್ಳಬೇಕು. ಈ ಒಂದು ನಂಬಿಕೆ ಸಾಕು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಎಂತಹದ್ದೇ ಪರಿಸ್ಥಿತಿಯಲ್ಲಿದ್ದರೂ ನೀವು ಧೈರ್ಯವಾಗಿ ಎದ್ದು ನಿಲ್ಲಬಹುದು. ನಮ್ಮೊಳಗಿನ ಸಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಆ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಜೋಡಿಸುವ ಸೇತುವೆಯಾಗಿವೆ ಎಂಬುದನ್ನು ಈ 17ನೇ ಅಧ್ಯಾಯವು ಅತ್ಯಂತ ದಿವ್ಯವಾಗಿ ವಿವರಿಸುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂದರೆ ಸಕಾರಾತ್ಮಕ ಚಿಂತನೆಯ ಶಕ್ತಿ ಪುಸ್ತಕದ ಸಂಪೂರ್ಣ 17 ಅಧ್ಯಾಯಗಳ ಸಾರಾಂಶ ಮುಕ್ತಾಯವಾಗುತ್ತದೆ. ಈ ಪುಸ್ತಕದಲ್ಲಿರುವ ಪ್ರತಿಯೊಂದು ತತ್ವವು ಕೇವಲ ಕೇಳಿ ಮರೆಯುವಂತದ್ದಲ್ಲ, ಬದಲಾಗಿ ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಶಕ್ತಿಶಾಲಿ ಜೀವನ ಪಾಠಗಳಾಗಿವೆ. ಇಂದೇ ನಿಮ್ಮ ಮನಸ್ಸಿನೊಳಗಿನ ನಕಾರಾತ್ಮಕತೆಯನ್ನು ಕಿತ್ತೆಸೆದು ಸಕಾರಾತ್ಮಕತೆಯ ಹೊಸ ಪಯಣವನ್ನು ಶುರು ಮಾಡಿ. ಈ 17 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯ ನಿಮಗೆ ಅತಿ ಹೆಚ್ಚು ಸ್ಫೂರ್ತಿ ನೀಡಿತು ಮತ್ತು ನಿಮ್ಮ ಜೀವನಕ್ಕೆ ಹತ್ತಿರವಾಯಿತು ಎಂಬುದನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಈ ಸಕಾರಾತ್ಮಕತೆಯ ಪಯಣಕ್ಕೆ ನಮ್ಮ ಆಡಿಯೋ ಇನ್ಸೈಟ್ಸ್ ವಾಹಿನಿ ಸದಾ ಜೊತೆಯಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಸಕಾರಾತ್ಮಕವಾಗಿ ಯೋಚಿಸುತ್ತಿರಿ, ಸದಾ ನಗುನಗುತ್ತಾ ಇರಿ. ಧನ್ಯವಾದಗಳು.